ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈ ಸಾನ್ನಿಧ್ಯದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಘಟಸರ್ಪವೇ ಇದೆ. ಮೊನ್ನೆಯಷ್ಟೇ ದರ್ಶನ ಕೊಟ್ಟಿದ್ದು ಉಂಟು. ಆ ಹುತ್ತದಿಂದ ಹೊರಬಂದಂಥ ಆ ಸರ್ಪ ಒಂದು ಹೊರೆ ಬಿಟ್ಟಿದ್ದು ಉಂಟು. ಹನುಮನ ಅನುಷ್ಠಾನ, ಹನುಮನ ಧ್ಯಾನ, ರಾಮರ ಆರಾಧನೆ ಎಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಒಳಗೆ ಕೂತಿರುವ ತಾಯಿ ಯಾರೇ ಭಕ್ತರೋಗಿ ನಿಂತು ಮಾತಾಡಿದ ಪ್ರತಿ ಮಾತುಗೂ ಉತ್ತರಿಸ್ತಾಳೆ. ಆ ಉತ್ತರಿಸುವಂತ ಶಕ್ತಿ ಈ ಸಾನ್ನಿಧ್ಯಕ್ಕಿದೆ. ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ಇದೇ ಶನಿವಾರ ಬೆಳಗ್ಗೆ 8ಕ್ಕೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಮಾರ್ಗಶಿರ ಮಾಸದ ಶುಭ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋ ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡುಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯ ಕ್ರಮವೂ ಕೂಡ ಇಲ್ಲದೆ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡ್ಬೋದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇವತ್ತು ಮಾರ್ಗಶಿರ ಮಾಸದ ಶುಭ ಗುರುವಾರ. ಹಾಗಾಗಿ ಇವತ್ತಿನ ನಮ್ಮ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಹಾಲಕ್ಷ್ಮಿ ಅಮ್ಮನವರಿಗೆ ವಿಶೇಷವಾದಂತಹ ಅಭಿಷೇಕ ಪೂಜಾರಾಧನೆಯನ್ನು ಸಲ್ಲಿಸಲಾಗುತ್ತೆ. ಮಾರ್ಗಶಿರ ಮಹಾಲಕ್ಷ್ಮಿ ವ್ರತಾನುಷ್ಠಾನವನ್ನು ಹೇಗೆ ಕ್ರಮಬದ್ಧವಾಗಿ ಆಚರಿಸಬೇಕು, ಆ ಮೂಲಕ ಹೇಗೆ ನಾವು ನಮ್ಮ ಸಮಸ್ಯೆಗಳಿಂದ ದೂರವಾಗಬಹುದು ಮತ್ತು ಶುಭ ಫಲಗಳನ್ನು ಸಿದ್ಧಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಗುರುಜಿ ತಿಳಿಸ್ತಾ ಹೋಗ್ತಾರೆ. ಹಾಗಾಗಿ ಈ ದಿನದ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇಲ್ಲಿ ಸಲ್ಲಿಸಲಾಗುವಂತಹ ಪೂಜಾರಾಧನೆ ನೀವು ಖಂಡಿತವಾಗಿಯೂ ಭಾಗವಹಿಸ್ಬೋದು. ನಿಮ್ಮ ಮನೆಯಿಂದಲೇ ನೀವು ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ಅಂತ ಹೇಳ್ತಾ, ಇನ್ನು ಇದೇ ಬರುವ ಶನಿವಾರ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿಗೆ ತೆರಳಿದರು. ಅಲ್ಲಿ ಹೊಳೆ ಚೌಡೇಶ್ವರಿಯ ದೇವಿಯ ನೂತನ ದೇವಾಲಯದ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ರು. ಇಲ್ಲಿ ಗುರುಜಿಯವರಿಗೆ ಬಹಳ ಆತ್ಮೀಯವಾಗಿ ಸ್ವಾಗತಿಸಲಾಯಿತು ಮತ್ತು ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನು ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನೀವು ವೀಕ್ಷಿಸ್ಬೋದು. ಇದಾದ ನಂತರ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಕೆಂಚನಹಳ್ಳಿಯಲ್ಲಿ ಇರುವಂತಹ ಕೋಡಿ ಕೆಂಪಮ್ಮ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ಕೂಡ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಲಾಯಿತು. ಶಾಸ್ತ್ರೋಕ್ತವಾಗಿ ವಿಶೇಷವಾದಂಥ ಪೂಜಾರಾಧನೆಯೊಂದಿಗೆ ಇಲ್ಲಿ ಕಾರ್ಯಕ್ರಮ ಹೇಗೆ ನೆರವೇರಿಸಲಾಯಿತು ಅನ್ನೋದನ್ನು ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಪ್ಪದೇ ವೀಕ್ಷಿಸಿ. ಇನ್ನು ಈ 2 ಕಾರ್ಯಕ್ರಮಗಳು ಮುಗಿದ ನಂತರ ಗುಬ್ಬಿ ತಾಲೂಕಿನಲ್ಲೇ ಇರುವಂತಹ ಪ್ರಸಿದ್ಧ ದೇವಾಲಯಗಳಾಗಿರುವಂತಹ ಅಟ್ಟಿಲಕ್ಕಮ್ಮ ಮತ್ತು ಜಲದಿಗೇರಮ್ಮ ದೇವಾಲಯಗಳಿಗೆ ಕೂಡ ತೆರಳಿದ್ರು ಗುರುಜಿಯವರು ಮತ್ತು ವಿಶೇಷವಾದಂತಹ ಪೂಜಾರಾಧನೆ ಅಲ್ಲಿ ಸಲ್ಲಿಸಿದ್ದಾರೆ. ಈ ಎಲ್ಲ ವಿಶೇಷ ದೃಶ್ಯಗಳನ್ನು ನೀವು ಇದೇ ಬರುವ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ,
ಮಾರ್ಗಶಿರ ಮಾಸದ ಶುಭ ಗುರುವಾರ. ಹಾಗಾಗಿ ನಾವೆಲ್ಲರೂ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿ ಅಮ್ಮನವರ ದಿವ್ಯ ಕ್ಷೇತ್ರ ದರ್ಶನವನ್ನು ಮಾಡ್ಕೊಂಡ್ಬರೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಹಿರಣ್ಯವರ್ಣಾಂ ಹರಿಣೀಂ ಸ್ವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಆವಹ ತಾಂ ಆವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀಂ ಯಸ್ಯಾಂ ಹಿರಣ್ಯವಿಂದೇಹಂ ಗಾಮಶ್ವಂ ವೃಷಾನಹಂ ಅಶ್ವಪೂರ್ವಾನ್ ರಥಮಧ್ಯಾಮಸ್ತಿನಾಥಃ ಪ್ರಮೋದಿನೀಂ ಶ್ರಿಯಂ ದೇವೀಂ ಹುಫ್ಫಯೀಂ ಶ್ರೀರ್ಮಾದೇವೀಂ ಶತಾಂ ಕಾಂಸೋಸ್ಮಿತಾಂ ಹಿರಣ್ಯಪ್ರಾಕಾರಾಂ ಆರ್ದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾನ್ ತ್ವಾಮಿಹೋ ಪುತ್ವಯೇ ಶ್ರಿಯಂ ಚಂದ್ರಾಂ ಪ್ರಭಾಸಾಂ ಇಷತಾಜ್ವಲಂತೀಂ ಶ್ರಿಯಂ ಲೋಕೆ ದೇವಜುಷ್ಠಾಮುದಾರಾಂ ತ್ವಾಂ ಪದ್ಮಿನೀನೀಂ ಶರಣಮಹಂ ಪ್ರಪದ್ಯೇಂ ಸುದರಸರಸೀಂ ನಮಃ. ಅಗ್ನೇ ತ್ವನ್ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿವ್ರತ ದುರ್ಗಾಣಿ ವಿಶ್ವಾಂ ಪೋಷ್ಠಪತ್ವೀಂ ಬಹುದಾರಭುವೀಂ ಭವಾದೋಕಾಯತನಯಾಃ. ಓಂ ನಮೋ ರಾತಪತೆ ನಮೋ ಗಣಪತೆ ನಮಃ ಪ್ರಮದಪತೆ ನಮಸ್ತೆ ಸ್ಥುಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶಿವಸುದಾಯ ಶ್ರೀವರದಮೂರ್ತಯೇ ನಮೋ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಜಾತವೇದಸೇ ಸರ್ವಾಂ ಸೋಮರಾತೀತೋ ನಿದಹಾತಿ ವೇದಾಃ ಸನಃ ಪರ್ಷತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂ ತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸರಸಿ ಝನಿಲಯೀಂ ಸರ್ವೋಜಹಸ್ತೀಂ ಧವಲತರಾಗುಂ ಶಗಂಧಮಾಲ್ಯಶೋಭೆಂ ಭಗವತಿ ಹರಿವಲ್ಲಭೆ ಮನೋಜ್ಞೆ ಮನೋ ತ್ರಿಭುವನಭೂತಿಕರಿ ಪ್ರಸೀದ ಮುಖ್ಯಂ. ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣೋ ಪ್ರೇಸಿಕಿಂ ದೇವೀ ನಮಾಮ್ಯಚ್ಯುತವಲ್ಲಭಾಂ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಓಂ ಐಂ ಹ್ರೀಂ ಶ್ರೀಂ. ಓಂ ಮೂಲಪ್ರಕೃತೇ ನಮಃ ವಿಕೃತ್ಯೇ ನಮಃ ವಿದ್ಯಾಯ ನಮಃ ಸರ್ವಪ್ರದಾಯ ನಮಃ ಶ್ರದ್ಧಾಯ ನಮಃ ವಿಭೂತ್ಯೇ ನಮಃ ಸರ್ಭ್ಯೇ ನಮಃ ಪ್ರಭಾತ್ಮಿಕೆ ನಮಃ ವಾಚೇ ನಮಃ ಪದ್ಮಾಲೇ ನಮಃ ಶುಚೇ ನಮಃ ಸ್ವಾಹಾಯ ನಮಃ ಸುಧಾಯ ನಮಃ ಧನ್ಯೇ ನಮಃ ಹಿರಣ್ಯಪ್ರಾಕಾರಾಯ ನಮಃ ಸಮುದ್ರತನೀ ನಮಃ ಜಯ ನಮಃ ಮಂಗಳಾಯ ನಮಃ ವಿಷ್ಣುಕ್ಷಸ್ಥಲಾಯ ನಮಃ ವಿಷ್ಣುಪತ್ನೇ ನಮಃ ಪ್ರಸನ್ನಾಕ್ಷೇ ನಮಃ ನಾರಾಯಣ ಸಂಸ್ಥಿತಾಯ ನಮಃ ದಾರಿದ್ರ್ಯಧ್ವಂಸನ್ಯೇ ನಮಃ ಪ್ರೀತಿಪುಷ್ಟಿಕರಣೇ ನಮಃ ಶುಕ್ಲಮಾಲ್ಯಾಮೃತೇ ನಮಃ ಶ್ರೀಯೇ ನಮಃ ಭಾಸ್ಕರೀ ನಮಃ ಬಿಲ್ವಪತ್ರಲಿಯಾ ನಮಃ ವರಾಹೇ ನಮಃ ಯಶಸ್ವಿನ್ಯೇ ನಮಃ ಉದಾರಂಗಾಯ ನಮಃ ಹರಿಣ್ಯೇ ನಮಃ ಹೇಮಲತಾಯ ನಮಃ ಧನಧಾನ್ಯಕರೇ ನಮಃ ಸಿದ್ಧೇ ನಮಃ ಸ್ವರ್ಣಮಾಲಾಯ ವಿಷ್ಣುನ್ಯೇ ನಮಃ ಮಹಾಕಾಳಿ ಮಹಾಲಕ್ಷ್ಮೀ ನಮಃ ಲಲಿತಾಯ ನಮಃ ಶ್ರೀಮತೇ ನಮಃ ಚಕ್ರೇಶ್ವರೀ ನಮಃ ಬಾಲಾತ್ರಿಪುರಸುಂದರೀ ನಮಃ ಶ್ರೀಮತೇ ನಮಃ ಮಹಾಮೂರ್ತಿ ನಮಃ ವಿಷ್ಣುವಾಹಿನಿ ನಮಃ ಮಹಾರೂಪಾಯ ನಮಃ ಓಂ ಅರ್ಧಾಂಗಸ್ವರೂಪಿಣ್ಯೇ ನಮಃ ಮಹಾರೂಪಾಯ ನಮಃ ಕಾಲಾಯ ನಮಃ ಗುಣಾತೀತಾಯ ನಮಃ ನಿರಂಜನಾಯ ನಮಃ ಓಂ ಸರ್ವಮಂಗಳೇ ನಮಃ ಶ್ರೀಮತೇ ನಮಃ ಜಗನ್ಮಾತೃಕಾಯ ನಮಃ ಜಗದೀಶ್ವರಿಣ್ಯೇ ನಮಃ ಮಹಾಮೂರ್ತಿ ನಮಃ ಇಷ್ಟಪ್ರದಾತ್ರೀ ನಮಃ ಸರಸಿಧನರೀ ನಮಃ ಓಂ ಸರಸಿಧತ್ರೀ ನಮಃ ಶ್ರೀಮತೇ ನಮಃ ಜಗನ್ಮಾತೃಕಾಯ ನಮಃ. ಒಲಿದೆಯಾತಕಮ್ಮ ಲಕುಮಿ ವಾಸುದೇವಗೆ ಒಲಿದೆಯಾತಕಮ್ಮ ಲಕುಮಿ ವಾಸುದೇವಗೆ ಹಲವಂಗದವನ ಹವಣೆ ತಿಳಿದು ಹಲವಂಗದವನ ಹವಣೆ ತಿಳಿದು. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವೆಲ್ಲರೂ ಕೊಲ್ಲಾಪುರ ಮಹಾಲಕ್ಷ್ಮಿ ಅಮ್ಮನವರ ಕ್ಷೇತ್ರ ದರ್ಶನವನ್ನು ಮಾಡಿದ್ದಾಯಿತು. ಈಗ ಗುರುವಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂಥ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಮನೆ ಹಾಗಿದ್ರೆ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೇಂ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಹರಿಂ ಕರಾಸನಗರ್ಭೆದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾಣೀಂ ಚ ಪ್ರಸದಾಂ ದೌತಾಂ ತರಿತ್ರೋಜ್ವಲಾಂ ಒಂದೇ ಪುಸ್ತಕಭಾಸಮಂಕುಶಿಧರಾಂ ಸೃಗ್ಭೂಷಿದಾಂ ಉಜ್ವಲಾಂ ವಾಂಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಣೀಂ. ಓಂ ಶ್ರೀಂ ಸರ್ವಮಂಗಳೇತಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಪದ್ಮಾನನೆ ಪದ್ಭಯ ಪದ್ಮಪತ್ರೆ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ.
ಯಾಸಾ ಪದ್ಮಾಸನಸ್ಥಾ ವಿಫಲಕಟಿತಟೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಂ ಲಲಿತಾಂಬಿಕಾಯೈ ನಮೋ ನಮಃ. ಜಗದಂಬಿಕಾಯ ನಮಃ. ರಾಜ್ಞೈ ನಮಃ. ರಮ್ಯಾಯ ನಮಃ. ರಾಜೀವಲೋಚನ್ಯೇ ನಮಃ. ರಂಜನ್ಯೇ ನಮಃ. ಶ್ರೀಮತೇ ನಮಃ. ಪದ್ಮಾಸನಾಯ ನಮಃ. ಪದ್ಮಪತ್ರಾಯ ನಮಃ. ಮಹಾಮೂರ್ತಯೇ ನಮಃ. ಗೌರ್ಯೇ ನಮಃ. ಸರ್ವಮಂಗಳೇ ನಮಃ. ಲಲಿತಾಯ ನಮಃ. ದುರ್ಗಾಯ ನಮಃ. ಬ್ರಾಹ್ಮ್ಯೇ ನಮಃ. ಮಾಹೇಶ್ವರ್ಯೇ ನಮಃ. ಕೌಮಾರ್ಯೇ ನಮಃ. ವೈಷ್ಣವ್ಯೇ ನಮಃ. ವಾರಾಹ್ಯೇ ನಮಃ. ಇಂದ್ರಾಣ್ಯೇ ನಮಃ. ಚಾಮುಂಡಾಯ ನಮಃ. ಚಂಡಿಕಾಯ ನಮಃ. ಮಹಾಕಾಳಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರುತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀಂ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. ಜಗದ್ಗುರು ಆದಿಶಂಕರಾಚಾರ್ಯ ಮಹಾರಾಜ್ ಕಿ ಜೈ. ಶಂಕರ ಮಧ್ವರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಜೈ ಗುರುದತ್ತ ದತ್ತಾತ್ರೇಯರನ್ನು, ಮಂತ್ರಾಲಯದ ಪ್ರಭುಗಳನ್ನು, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು, ಜಗದ್ಗುರುಳಾದಂಥ ಆದಿಶಂಕರರನ್ನು ಎಲ್ಲರೂ ಸಹಿತ ಪ್ರಾರ್ಥನೆ ಮಾಡಿ, ಪ್ರತಿಯೊಂದು ಸಹಿತ ಗುರುವಾರದ ಈ ವಿಶೇಷವಾಗಿರತಕ್ಕಂಥ ಮಾರ್ಗಶಿರ ಮಾಸದ ತಾಯಿ ಮಹಾಲಕ್ಷ್ಮಿ ಅನುಗ್ರಹ ತಮ್ಮೆಲ್ಲರಿಗೂ ಸಹಿತ ಶೀಘ್ರವಾಗಿ ಅನುಗ್ರಹ ಆಗಲಿ. ದೇವಿಯ ಉಪಾಸನೆ, ದೇವಿಯ ಆರಾಧನೆ ಅಂದರೆ ಅದು ಬಹಳ ಇಷ್ಟವಾಗಿರತಕ್ಕಂಥದ್ದು. ಯಾರೊಬ್ಬರಾದರೂ ಸಹಿತ ದೇವಿಯ ಉಪಾಸನೆಯನ್ನು ಮಾಡೋದ್ರಲ್ಲಾಗಲಿ, ದೇವಿಯ ಆರಾಧನೆ ಮಾಡತಕ್ಕಂಥದ್ದಾಗಲಿ, ಅಥವಾ ತಮ್ಮ ತಮ್ಮ ವಾಸ್ತುಗೃಹಗಳಲ್ಲಿ ಒಂದು ದೇವತಾರಾಧನೆ, ಪೂಜೆ ಪುನಸ್ಕಾರಕ್ಕೆ ಬಹಳ ಹೆಚ್ಚು ಆದ್ಯತೆಯನ್ನು ಕೊಡ್ತಾರೆ. ನೋಡಿ, ಮನೆಯಲ್ಲಿ ನಾಳೆ ಬೆಳಿಗ್ಗೆ ಒಂದು ಅನುಷ್ಠಾನ ಅಥವಾ ಬೆಳಿಗ್ಗೆ ಒಂದು ಹೋಮ, ಪೂಜೆ, ಒಂದು ಆಚರಣೆ ಇದೆ ಅಂದರೆ ಮನೆಯಲ್ಲಿ ಕಟ್ಟುವಂತಹ ಮಾವಿನ ಸೊಪ್ಪಿಂದ ಹಿಡಿದು ಮನೆಗೆ ಬೇಕಾಗಿರ್ತಕ್ಕಂಥ ಅಲಂಕಾರದ ಪುಷ್ಪಗಳು ಮತ್ತು ದೇವರ ಪೂಜೆಗೆ ಬೇಕಾಗಿರ್ತಕ್ಕಂಥ ಅರ್ಚನೆ ಸಂಕಲ್ಪಕ್ಕೆ ಬೇಕಾಗಿರುವಂತಹ ಫಲಪುಷ್ಪಗಳೆಲ್ಲವನ್ನು ಸಹಿತ ಶ್ರದ್ಧಾಭಕ್ತಿಯಾಗಿ ಮಾರುಕಟ್ಟೆಗೆ ಹೋಗಿ ಅದೆಷ್ಟನ್ನ ಬೆಲೆ ಇರಲಿ ಅದನ್ನು ತಗೊಂಡು ಬಂದು ಅಲಂಕಾರ ಮಾಡತಕ್ಕಂಥದ್ದು, ಪೂಜೆಯನ್ನು ಮಾಡತಕ್ಕಂಥದ್ದು ಅದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ. ಮನೆಯಲ್ಲೇ ಶ್ರದ್ಧಾಭಕ್ತಿಯಾಗಿ ಅವರ ಇಷ್ಟಾರ್ಥ ಸಿದ್ಧಿಗಾಗಿ ಮನೆಯಲ್ಲಿ ದೇವರ ಆರಾಧನೆ ಮಾಡ್ತಕ್ಕಂಥದ್ದು, ದೇವರ ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು, ಪೂಜಾ ಅನುಷ್ಠಾನದಲ್ಲಿ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇರತಕ್ಕಂಥದ್ದು ಇದು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂತಹ ಅನುಷ್ಠಾನಗಳನ್ನು ಈ ಮಾರ್ಗಶಿರ ಮಾಸದಲ್ಲಿ ಶುಭ ಶುಕ್ರವಾರ, ಮಂಗಳವಾರ ದೇವಿಯ ವಾರ ಅಂತ ಹೇಳ್ತಾರೆ. ಶುಕ್ರವಾರ, ಮಂಗಳವಾರ ದೇವಿಯ ವಾರ ನಿಜ. ಆದರೆ ಶುಭ ಗುರುವಾರದಂದು ಮಾರ್ಗಶಿರ ಈ ಮಹಾಲಕ್ಷ್ಮಿ ಅನುಷ್ಠಾನವನ್ನು ಶುಭ ಗುರುವಾರದಂದು ಮಾಡತಕ್ಕಂಥದ್ದು ಮತ್ತೊಂದು ವಿಶೇಷ. ಇದು ಮಾರ್ಗಶಿರ ಮಾಸದಲ್ಲಿ ಮಾತ್ರವೇ. ಮಾರ್ಗಶಿರ ಮಾಸದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಗುರುವಾರದಂದು ವಿಶೇಷವಾಗಿ ಅಲಂಕರಿಸಿ ಆರಾಧನೆ ಮಾಡತಕ್ಕಂಥದ್ದು, ಗೋಕ್ಷೀರದಿಂದ ಅಭಿಷೇಕವನ್ನು ಮಾಡತಕ್ಕಂಥದ್ದು, ಜೊತೆಗೆ ಗೋಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡತಕ್ಕಂಥದ್ದು ಇದೆಲ್ಲವೂ ಬಹಳ ವಿಶೇಷವಾಗಿದೆ. ಬರ್ತಕ್ಕಂಥ ಪ್ರತಿಯೊಂದು ಮಾಸದಲ್ಲಿ, ಅಂದರೆ ಈ ಒಂದು ಮಾರ್ಗಶಿರ ಮಾಸ ವರ್ಷಕ್ಕೆ ಒಂದಾವರ್ತಿ ಬರ್ತಕ್ಕಂಥ ಮಾರ್ಗಶಿರ ಮಾಸದಲ್ಲಿ, ಅದರಲ್ಲೂ ಶುಕ್ಲ ಮತ್ತು ಕೃಷ್ಣ ಪಕ್ಷದಲ್ಲಿ ಬರ್ತಕ್ಕಂಥ ಗುರುವಾರಗಳಲ್ಲಿ ಮಾರ್ಗಶಿರ ಮಹಾಲಕ್ಷ್ಮಿ ಆಚರಣೆ ಬಹಳ ಶ್ರದ್ಧೆಯಿಂದ ಮಾಡುವಂಥವರಿದ್ದಾರೆ. ಮಾರ್ಗಶಿರ ಮಹಾಲಕ್ಷ್ಮಿ ಅನುಷ್ಠಾನದಲ್ಲಿ ಕಳಶವನ್ನಿಟ್ಟು ಆರಾಧನೆ ಮಾಡತಕ್ಕಂಥದ್ದು, ಕಳಶ ಅನುಷ್ಠಾನ ಆದ ನಂತರ ತಾಯಿ ಮಹಾಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನು ಸಲ್ಲಿಸ್ತಕ್ಕಂಥದ್ದು, ಸುಮಂಗಲೆಯರನ್ನ, ಮುತ್ತೈದೆಯರನ್ನ ಮತ್ತು ಕುಮಾರಿಯರನ್ನ ಅಂದರೆ ಸಣ್ಣ ಮಕ್ಕಳನ್ನು ಮನೆಗೆ ಕರೆದು, ಅದರಲ್ಲೂ ದಂಪತಿಗಳನ್ನು ಮನೆಗೆ ಕರೆದು ಅವರ ಪಾದಗಳನ್ನು ತೊಳೆದು, ಪಾದಗಳ ಕೊನೆ ಭಾಗ ಅಂದರೆ ಹೆಬ್ಬೆಟ್ಟಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಅವರಿಗೆ ಆಹಾರವನ್ನು ಏನಾದರೂ ಒಂದಿಷ್ಟು ಪ್ರಸಾದ ರೂಪದಲ್ಲಿ ಕೊಟ್ಟು, ವಸ್ತ್ರವನ್ನು ಮತ್ತು ಕೈಗೆ ಬಳೆಗಳನ್ನು, ಪಂಚೆ ಶಲ್ಯವನ್ನು ಎಲ್ಲವನ್ನು ಸಹಿತ ಕೊಟ್ಟು ಅವರ ಆಶೀರ್ವಾದವನ್ನು ಪಡೆಯಲಿಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಸೌಮಂಗಲ್ಯವನ್ನು ವೃದ್ಧಿಸ್ತಕ್ಕಂಥದ್ದು, ಜೊತೆಗೆ ಮನೆಯಲ್ಲಿರ್ತಕ್ಕಂಥ ಆರ್ಥಿಕ ಸಂಕಷ್ಟಗಳನ್ನು ದೂರ ಮಾಡತಕ್ಕಂಥದ್ದು, ಭಗವತಿಯಾದಂತಹ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆಯಲಿಕ್ಕೆ ಮಾರ್ಗಶಿರ ಮಾಸದ ಮಹಾಲಕ್ಷ್ಮಿ ಅನುಷ್ಠಾನವನ್ನು ಶ್ರದ್ಧಾಭಕ್ತಿಯಾಗಿ ಮಾಡುವಂಥ ಕುಟುಂಬಗಳು ಇಂದಿಗೂ ಸಾಕಷ್ಟು ಜನ ಇದೆ. ಮಾರ್ಗಶಿರ ಮಾಸದಲ್ಲಿ ಗೋಕ್ಷೀರ ನೈವೇದ್ಯ, ಅದರಲ್ಲೂ ಪ್ರತ್ಯೇಕವಾಗಿ ಹಸುವಿನ ಹಾಲನ್ನು ಕಾಯಿಸಿ ಆ ಹಾಲನ್ನು ತಾಯಿ ಮಹಾಲಕ್ಷ್ಮಿಗೆ ನೈವೇದ್ಯ ಮಾಡಿ, ತಾಯಿ ಮಹಾಲಕ್ಷ್ಮಿ ಹೆಸರಲ್ಲಿ ಸುಮಂಗಲೆಯರಿಗೆ, ಮುತ್ತೈದೆಯರಿಗೆ ಹಾಲನ್ನು ಕೊಟ್ಟು ಪ್ರಾರ್ಥನೆ ಮಾಡತಕ್ಕಂಥದ್ದು, ಅವರ ಪಾದಗಳಿಗೆ ಎರಗಿ ಅವರ ಆಶೀರ್ವಾದ ಪಡಿತಕ್ಕಂಥದ್ದು ಇದು ಬಹಳ ವಿಶೇಷ. ಹಾಗೆ ಮಾರ್ಗಶಿರ ಮಾಸದಲ್ಲಿ ಬರ್ತಕ್ಕಂಥ ಮಾರ್ಗಶಿರ ಮಾಸದ ವ್ರತಾನುಷ್ಠಾನ, ಈ ವ್ರತ ಕಥೆಯನ್ನು ಸಹಿತ ಕೇಳಿ ಎಲ್ಲರೂ ಸಹಿತ ಆ ದಿನದ ಮಹಾಪ್ರಸಾದವನ್ನು ಸ್ವೀಕರಿಸಿ ಶ್ರದ್ಧಾಭಕ್ತಿಯಾಗಿ ದಿನವನ್ನು ಕಳೀತಕ್ಕಂಥದ್ದು, ಆ ದಿನದ ವಿಶೇಷತೆ ಬಗ್ಗೆ ತಿಳ್ಕೊಳ್ಳುವಂಥದ್ದು ಅದು ಮತ್ತೊಂದು ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಮಾರ್ಗಶಿರ ಮಾಸದಲ್ಲಿ ಬರ್ತಕ್ಕಂಥ ಗುರುವಾರಗಳು ಶ್ರದ್ಧಾಭಕ್ತಿಯಾಗಿ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾರೆ. ಒಂದಷ್ಟು ಜನದ ಪದ್ಧತಿ ಬೆಳಿಗ್ಗೆ ಅನುಷ್ಠಾನ ಮಾಡತಕ್ಕಂಥದ್ದು, ಒಂದಷ್ಟು ಜನದ ಪದ್ಧತಿ ಶುಭ ಸಂಧ್ಯಾಕಾಲ ಅನುಷ್ಠಾನ ಮಾಡತಕ್ಕಂಥದ್ದು. ಏನೇ ಆದರೂ ಸಮಯ ಯಾವಾಗ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ,
ಮಾಡುವಂಥ ಅನುಷ್ಠಾನ, ಅದರ ಫಲಾಫಲಗಳು ಎಲ್ಲವೂ ಬಹಳ ವಿಶೇಷ. ಅಂತಹದರಲ್ಲಿ ಈ ಶುಭ ದಿನ ಅಂದು ಕರವೀರಪುರಕ್ಕೆ ಬಂದು ನೆಲೆಸಿದಂಥ ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ, ಕೊಲ್ಲಾಪುರ ಮಹಾಲಕ್ಷ್ಮಿಯನ್ನು ಈ ಶುಭ ದಿನ ಬೆಳಗಿನ ಪ್ರಾರಂಭದಲ್ಲಿ ತಾವೆಲ್ಲರೂ ಸಹಿತ ನೋಡಿದ್ರಿ. ಅದು ಆ ಕ್ಷೇತ್ರದಲ್ಲಿ ಕೂತು ಪೂಜಾನುಷ್ಠಾನ ಮಾಡುವಂಥ ಒಂದು ಸೌಭಾಗ್ಯ, ಅದು ನಿಮ್ಮಿಂದ ನಮಗೆ ಸಿಕ್ಕಂಥ ಸೌಭಾಗ್ಯ. ತಾಯಿ ಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಅಂದು ಮಹಾವಿಷ್ಣುವಿನ ಅರ್ಧಾಂಗಿ ವೈಕುಂಠವನ್ನು ತೊರೆದು ಸೀದಾ ಕರವೀರಪುರಕ್ಕೆ ಬಂದು ಅಲ್ಲಿ ಕೂತ್ಕೊಳ್ಳಂತೆ. ಅದು ಅಂದು ಕರವೀರಪುರ, ಇಂದು ಕೊಲ್ಲಾಪುರ ಮಹಾಲಕ್ಷ್ಮಿ ಆ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಇಂದಿಗೂ ಸಹಿತ ವರ್ಷಕ್ಕೆ ಒಂದಾವರ್ತಿ ಸೂರ್ಯರಶ್ಮಿ ಅಂದರೆ ಸೂರ್ಯನ ಕಿರಣಗಳು ದೇವಿಯ ಪಾದದಿಂದ ಹಿಡಿದು ಶಿರೋಭಾಗದವರೆಗೂ ಬರ್ತಕ್ಕಂಥದ್ದು ಇಂದಿಗೂ ಪದ್ಧತಿ ಇದೆ. ಆ ತಾಯಿಯ ಸಾನ್ನಿಧ್ಯದಲ್ಲಿ ಅಮ್ಮನವರ ಅಭಯ ಹಸ್ತವನ್ನು ದೇವಿಯಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಅಮ್ಮನವರಿಗೆ ಕುಂಕುಮಾರ್ಚನೆ ಆದ ನಂತರ ತಾಯಿನ ಪ್ರಸಾದ ಕೇಳಿದಾಗ ಆ ತಾಯಿ ಕೊಟ್ಟಂಥ ಪ್ರಸಾದ ಜಗಜ್ಜಾಹೀರಾತಾದಂಥದ್ದು. ಜೊತೆಗೆ ಅಲ್ಲಿರ್ತಕ್ಕಂಥ ಅರ್ಚಕ ವರ್ಗ, ದೇವಾಲಯದ ಆಡಳಿತ ಮಂಡಳಿ ಇವರೆಲ್ಲರ ಸಮ್ಮುಖದಲ್ಲಿ ನಡೆದಂಥ ಒಂದು ಪೂಜಾ ಅನುಷ್ಠಾನ ಸಹಿತ ಅಷ್ಟೇ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ವರ್ಷದ 365 ದಿವಸ ನಿರಂತರವಾದಂತಹ ಪೂಜೆಯನ್ನು ತೆಗೆದುಕೊಂಡು ಆದಿಶಂಕರರು ಜಗದ್ಗುರುಗಳಾದಂತಹ ಶಂಕರಾಚಾರ್ಯರು ಅಲ್ಲಿ ಶ್ರೀಚಕ್ರವನ್ನು ಸಹಿತ ಪ್ರತಿಷ್ಠಾಪಿಸಿದ್ದಾರೆ. ಶ್ರೀಚಕ್ರದ ಮೇಲೆ ನಿಂತಿರತಕ್ಕಂತಹ ಶ್ರೀಚಕ್ರ ಪ್ರತ್ಯೇಕವಾಗಿ ಕಾಣುವಂತಹ ಸ್ಥಳ ಕೊಲ್ಲಾಪುರ ತಾಯಿ ಮಹಾಲಕ್ಷ್ಮಿ. ಆ ತಾಯಿಯ ಸಾನ್ನಿಧ್ಯವನ್ನು ದರ್ಶನ ಮಾಡಿ ಎಲ್ಲರಿಗೂ ಸಹಿತ ಒಳಿತಾಗಲಿ ಎಂಬತಕ್ಕಂತಹ ಉದ್ದೇಶದಿಂದ ಅಂದು ಆ ಒಂದು ಮಹಾಸಂಕಲ್ಪವನ್ನು ಮಾಡಿದ್ವಿ. ಏನೇ ಆದರೂ ಮೂಲ ಸಾನ್ನಿಧ್ಯ, ವಿಶೇಷವಾಗಿರ್ತಕ್ಕಂಥ ದೇವಿಯ ಸಾನ್ನಿಧ್ಯ, ತಾಯಿ ಮಹಾಲಕ್ಷ್ಮಿಯ ಸೇವೆ ಮಾಡುವಂಥ ಸೌಭಾಗ್ಯ ಎಲ್ಲವೂ ನಮಗೆ ಸಿಕ್ಕದ್ದು ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಹಾಗಾಗಿ ಈ ಮಾರ್ಗಶಿರ ಮಾಸದಲ್ಲಿ ಕೊಲ್ಲಾಪುರ ಕ್ಷೇತ್ರದ ಶ್ರೀ ಮಹಾಲಕ್ಷ್ಮಿಯನ್ನು ಸಹಿತ ತಾವು ದರ್ಶನ ಮಾಡಿದ್ರಿ. ಅಲ್ಲಿರ್ತಕ್ಕಂತಹ ಅರ್ಚಕರು ಅಂದರೆ ಅಲ್ಲಿರ್ತಕ್ಕಂತಹ ವಂಶ ಪಾರಂಪರಿಕವಾಗಿ ಬಂದಿರತಕ್ಕಂತಹ ಅರ್ಚಕರ ಕುಟುಂಬಕ್ಕೆ ಅಲ್ಲಿ ಸಾಕಷ್ಟು ಜನ ಇದ್ದರೂ ಒಂದೊಂದು ಕಾಲಕ್ಕೆ ಒಬ್ಬೊಬ್ಬರಿಗೆ ಅಂತ ಅಲ್ಲಿ ಸೇವೆಯನ್ನು ಸಲ್ಲಿಸುವ ಭಾಗ್ಯ ಇದೆ. ಹಾಗಾಗಿ ಪರಮ ಪವಿತ್ರವಾಗಿರ್ತಕ್ಕಂಥ ಮೂಲ ಸಾನ್ನಿಧ್ಯವನ್ನು ದರ್ಶನ ಮಾಡಿದರೆ ತಮ್ಮೆಲ್ಲರಿಗೂ ಈ ಹಿಂದೆ ಯಾವಾಗಾದರೂ ಕೊಲ್ಲಾಪುರ ಶ್ರೀ ಕ್ಷೇತ್ರಕ್ಕೆ ಹೋಗಿ ಬಂದಿದ್ದರೆ ಇವತ್ತು ನೀವು ಆ ತಾಯಿನ ಪುನಃ ದರ್ಶನ ಮಾಡುವಾಗ ಅದರ ಆನಂದವೇ ಬೇರೆ. ಅಥವಾ ನಮಗೆ ಇನ್ನೂ ದರ್ಶನಕ್ಕೆ ಅಲ್ಲಿ ಹೊರಲಿಕ್ಕೆ ಆಗಲಿಲ್ಲ, ಬಹುಶಃ ಇನ್ನೂ ನಮಗೆ ಆ ಪ್ರಯತ್ನದಲ್ಲಿ ಭಗವತಿ ನಮಗೆ ಅನುಗ್ರಹ ಕೊಟ್ಟಿಲ್ಲ ಅಂದರೆ ಇವತ್ತು ತಾವೆಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವತಿಯನ್ನು ದರ್ಶನ ಮಾಡಿದ್ರಲ್ಲ, ದರ್ಶನ ಮಾಡಿದ ಮರುಕ್ಷಣವೇ ಕೊಲ್ಲಾಪುರ ಶ್ರೀ ಕ್ಷೇತ್ರ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ತಮ್ಮೆಲ್ಲರಿಗೂ ಇರಲಿ. ಪದ್ಮಾನನೇ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೇ ತ್ವತ್ಪಾದ ಪದ್ಮಂ ಮೈ ಸನ್ನಿಧತ್ಸ್ವ. ಹೀಗೆ ದೇವಿಯ ಪ್ರಸನ್ನತೆ, ದೇವಿಯ ಸಂಪೂರ್ಣ ಅನುಗ್ರಹ, ತಾಯಿ ಮಹಾಲಕ್ಷ್ಮಿ ಅನುಗ್ರಹ ಈ ಶುಭ ಗುರುವಾರದಂದು ತಮ್ಮೆಲ್ಲರಿಗೂ ಸಿಗಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ಗೋಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತೇನೆ. ಅಂಬಾ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿಯ ಸಂಪೂರ್ಣ ಅನುಗ್ರಹ ನಾಡಿನ ಸಮಸ್ತರಲ್ಲೂ ಇರಲಿ. ಒಳ್ಳೆಯದಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಮಾರ್ಗಶಿರ ಮಾಸದ ಗುರುವಾರ ಇವತ್ತು. ಈ ಶುಭ ದಿನದ ವಿಶೇಷತೆ ಏನು ತಿಳ್ಕೊಳ್ಳೋಣ ಗುರುಜರಿಂದ. ಋಷಿಕ ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾ ರಾಜರಾಜೇಶ್ವರಿ ನಮಃ. ಏಕದಂತಾದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪತೆ ನಮೋ ಗಣಪತೆ ನಮಃ ಪ್ರಮದಪತೆ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೆ ನಮಸ್ತೆ ಶಿವಸುತಾಯ ಶ್ರೀವರದಮೂರ್ತೆ ನಮೋ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ತು ಮಾಂ ಭವೋದ್ಭವಾಯ ನಮಃ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ 15/12/2022 ಗುರುವಾರ ಸಪ್ತಮಿ ಪುಬ್ಬ ನಕ್ಷತ್ರ. ಇವತ್ತು ಮಾರ್ಗಶಿರ ಮಹಾಲಕ್ಷ್ಮಿಯ ಋತಾನುಷ್ಠಾನ. ಮಾರ್ಗಶಿರ ಮಾಸದ ಮಹಾಲಕ್ಷ್ಮಿಯ ಈ ಋತಾನುಷ್ಠಾನದ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರ ಆಸೆ ಆಕಾಂಕ್ಷೆಗಳು, ತಾಯಿ ಲಕ್ಷ್ಮಿಯ ಅನುಗ್ರಹ ಎಲ್ಲವೂ ಸಿಗಲಿ. ಯಾಕೆಂದರೆ ಮಾರ್ಗಶಿರ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಈ ಮಾರ್ಗಶಿರ ಮಾಸ ಆದ ನಂತರ ಇನ್ನೇನು ಆಗೋಯಿಗೋ ಅಂದರೆ ಡಿಸೆಂಬರ್ ಮಾಸ ಮುಗಿತಾ ಬಂತು. ಅದಾದ ನಂತರ ಜನವರಿ ಪ್ರಾರಂಭ ಆಗುತ್ತೆ, ಹೊಸ ವರ್ಷ ಬರುತ್ತೆ. ಹೊಸ ವರ್ಷ ನಮ್ಮದಲ್ಲ, ನಮ್ಮದು ಯುಗಾದಿಯೇ ಹೊಸ ವರ್ಷ. ಆದರೆ ಕ್ಯಾಲೆಂಡರಲ್ಲಿ ಡಿಸೆಂಬರ್ ಮುಗಿದ ಮೇಲೆ ಜನವರಿ ಬರಬೇಕು, ಇದು ಕಾಲವೃತ್ತ. ಹೀಗಿರುವಾಗ ಇದನ್ನು ಹೊಸ ವರ್ಷ ಅಂತ ಆರಾಧನೆ ಮಾಡತಕ್ಕಂಥವರು ಒಂದಷ್ಟು ವರ್ಗ. ಏನೇ ಆದರೂ ಹೊಸ ವರ್ಷ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಸಾರ್ವತ್ರಿಕವಾಗಿ ನಾವು ಆಲೋಚನೆ ಮಾಡಬೇಕಾದ್ದು ಹೊಸ ವರ್ಷ ಅಂದರೆ ಅದು ಯುಗಾದಿ ಮಾತ್ರನೇ. ನಾವು ಈ ಪ್ರಕೃತಿಯಲ್ಲಿದ್ದೇವೆ, ಪ್ರಕೃತಿ ಮಾತೆ ಪಂಚಭೂತಗಳಲ್ಲಿ ಅದರ ಮಧ್ಯದಲ್ಲಿ ಪಂಚಭೂತಗಳಲ್ಲಿ ಪ್ರತಿಯೊಬ್ಬರೂ ಸಹಿತ ಐಕ್ಯವಾಗಿರ್ತಕ್ಕಂಥದ್ದು. ಇಂತಹ ಕಾಲದಲ್ಲಿ ಪ್ರಕೃತಿಯ ಈ ವಿಶೇಷತೆ, ಪ್ರಕೃತಿ ಸಹಕರಿಸುವಂಥದ್ದು, ಪ್ರಕೃತಿ ನಡೆಯುವಂಥದ್ದು, ಪ್ರಕೃತಿಯ ಮಡಿಲಲ್ಲಿ ನಾವು ವಾಸ ಮಾಡುವಾಗ ಪ್ರಕೃತಿ ಏನು ಹೇಳುತ್ತೋ ಅದನ್ನು ನಾವು ಕೇಳಬೇಕಾದ್ದು ಧರ್ಮ. ಹಾಗಿರುವಾಗ ಹೊಸ ವರ್ಷ ಹೊಸತನ ಅಂತ ನಾವು ತಿಳ್ಕೊಳ್ಳೋದಾದರೆ
ಪ್ರಕೃತಿಯಲ್ಲಿ ಸಂಪೂರ್ಣವಾಗಿ ಎಲ್ಲ ಗಿಡಮರಗಳು ಸಹಿತ, ಈ ಪ್ರಕೃತಿಯಲ್ಲಿರ್ತಕ್ಕಂಥ ಎಲ್ಲ ಗಿಡಮರಗಳು, ಪ್ರಾಣಿ ಪಕ್ಷಿಗಳು, ಸುಂದರವಾದಂತಹ ಕಂಠದಿಂದ ಹಾಡುವಂತಹ ಕೋಗಿಲೆ ಪ್ರತಿಯೊಂದು ಸಹಿತ ಹೊಸ ಚಿಗುರಿನೊಂದಿಗೆ ಯುಗಾದಿಯನ್ನು ಅಂದು ಆಚರಣೆ ಮಾಡುತ್ತೆ. ಅಂದರೆ ಹೊಸ ವರ್ಷವನ್ನು ಆಗ ಆಚರಣೆ ಮಾಡುತ್ತೆ. ಅದಕ್ಕೋಸ್ಕರನೇ ಎಲ್ಲಿಂದ ಎಲ್ಲಿ ನೋಡೋ ಸಹಿತ ಹಚ್ಚ ಹಸಿರು ಆಗ ಕಣ್ತುಂಬುತ್ತೆ. ಈಗ ಜನವರಿಯಲ್ಲಿ ಸಂಪೂರ್ಣವಾಗಿ ಚಳಿಯಿಂದ ಕೂತು ಎಲೆ ಉದುರುವಂತಹ ಕಾಲ ಆಗುತ್ತೆ. ಎಲೆ ಉದುರುವಂಥದ್ದು ನಮ್ಮದಲ್ಲ, ಎಲೆ ಸಮೃದ್ಧಿಯಾಗಿರ್ತಕ್ಕಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ. ಹಾಗಾಗಿ ಯುಗಾದಿಯೇ ಹೊಸ ವರ್ಷ. ಕ್ಯಾಲೆಂಡರಲ್ಲಿ ಮಾತ್ರ ಡಿಸೆಂಬರ್ ಮುಗಿಯುತ್ತೆ, ಜನವರಿ ಬರುತ್ತೆ. ಆದರೆ ಉತ್ತರಾಯಣ ಪುಣ್ಯಕಾಲ ಮಾತ್ರ ಜನವರಿ 14ನೇ ತಾರೀಕು ಸಂಕ್ರಾಂತಿ ಆದ ನಂತರ ದಕ್ಷಿಣಾಯನದಿಂದ ಉತ್ತರಾಯಣ ಪುಣ್ಯಕಾಲಕ್ಕೆ ಸೂರ್ಯ ತನ್ನ ಪಥವನ್ನು ಬದಲಾಯಿಸುವಂಥ ಕಾಲ ಎದುರಾಗುತ್ತೆ. ಆಗ ಶುಭ ಕಾರ್ಯಗಳು, ದೇವತಾ ಕಾರ್ಯಗಳು, ಪೂಜಾ ಪುನಸ್ಕಾರಗಳು, ಪ್ರತಿಷ್ಠಾಪನೆ, ಗೃಹಪ್ರವೇಶ, ಮದುವೆ, ಮುಂಜಿ, ನಾಮಕರಣ ಎಲ್ಲವೂ ಸಿದ್ಧ ಆಗ ಪ್ರಾರಂಭ ಆಗುತ್ತೆ. ಅದರಿಂದ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಇರಲಿ. ಈ ಶುಭ ದಿನ ಮಾರ್ಗಶಿರ ಮಾಸದ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಈ ಶುಭ ದಿನದ ಬೆಳಗಿನ ನಿತ್ಯ ಕರ್ಮಾನುಷ್ಠಾನ, ಪೂಜಾ ಅನುಷ್ಠಾನ ಆಗಿದೆ. ಅಂದರೆ ಪಂಚಾಂಗ ಶ್ರವಣ ಆಗಿದೆ. ಇನ್ನು ಮುಂದೆ ರಾಶಿಫಲದತ್ತ ಗಮನ ಹರಿಸಬೇಕಾಗಿದೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ರಾಶಿಫಲದಲ್ಲಿ ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾರು ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಗಣಪತಿಯ ಪ್ರಾರ್ಥನೆಯೊಂದಿಗೆ ಇವತ್ತಿನ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿದ್ದೆ ಆದರೆ ಸಾಕಷ್ಟು ಒಳ್ಳೆಯ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ಮಾರ್ಗಶಿರ ಮಹಾಲಕ್ಷ್ಮಿ ಅನುಷ್ಠಾನ ಮೇಷರಾಶಿಯವರಿಗೆ ಸಾಕಷ್ಟು ಒಳಿತನ್ನು ತರತಕ್ಕಂಥದ್ದೇ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರು ಚಂದ್ರರ ಯೋಗ ಫಲ ಚೆನ್ನಾಗಿರೋದ್ರಿಂದಲೇ ಅಸಮಾಧಾನ ಅಂತಕ್ಕಂಥದ್ದನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅದರ ಜೊತೆಗೆ ಇವತ್ತಿನ ದಿವಸ ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಸ್ವಲ್ಪ ಎಚ್ಚರಿಕೆ ಬೇಕು. ಎಚ್ಚರಿಕೆಯಿಂದ ಒಂದು ಹೆಜ್ಜೆ ಮುಂದಾಕಿದ್ರೆ ಖಂಡಿತ ಒಳಿತದೆ. ಆದರೆ ಇವತ್ತಿನ ದಿವಸ ನೀವು ಮಾಡುವಂತಹ ಕಾಯಕದಲ್ಲಿ, ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಅಡ್ಡಿ ಆತಂಕ ಎಂಬತಕ್ಕಂಥದ್ದು ಇರಬಹುದು. ಇದನ್ನು ದೂರ ಮಾಡಿಕೊಳ್ಳಿಕ್ಕಾಗಿ ಸರಿಯಾದ ಮಾರ್ಗದಲ್ಲಿ ಆಲೋಚನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಹಾಗೆ ಇವತ್ತಿನ ದಿವಸ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ತೆಗೆದುಕೊಳ್ಳುವಂತಹ ನಿರ್ಣಯ ಶೀಘ್ರ ಫಲವನ್ನು ಕೊಡ್ತಕ್ಕಂತಹದ್ದು. ಇವತ್ತು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ. ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡೋದ್ರಿಂದ ಸಂಪೂರ್ಣವಾಗಿ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ತೀರಿ ವೃಷಭ ರಾಶಿಯವರು. ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಇವತ್ತು ನಿಮ್ಮ ಆರೋಗ್ಯ, ನಿಮ್ಮ ಮನಸ್ಸಲ್ಲಾಗ್ತಿರ್ತಕ್ಕಂಥ ದ್ವಂದ್ವ ಚಿಂತನೆಗಳು ಎಲ್ಲವನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವಾಗಿದ್ದರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂಥ ಕಾಯಕದಲ್ಲಿ ಮತ್ತಷ್ಟು ಅಭಿವೃದ್ಧಿ ಸಿಗಲಿಕ್ಕಾಗಿ ಅರ್ಚನೆ ಮಾಡಿರ್ತಕ್ಕಂಥ ಅರ್ಚನಾ ಕುಂಕುಮ ಪ್ರಸಾದವನ್ನು ಒಂದಿಷ್ಟು ಹಣೆಗೆ ಹಚ್ಚಿಕೊಂಡು ದೇವರನ್ನು ಪ್ರಾರ್ಥನೆ ಮಾಡಿ ತದನಂತರ ಮನೆಯಿಂದ ಆಚೆ ಹೊರಡೋದ್ರಿಂದ ಸಾಕಷ್ಟು ಲಾಭಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಿಥುನ ರಾಶಿಯವರಿಗೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ಲಾಭವನ್ನು ಗಳಿಸುವಂತಹ ದಿನ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ದಿನ. ಮಾಡುವ ಕೆಲಸಕ್ಕೆ ಮತ್ತಷ್ಟು ಲಾಭವನ್ನು ತಂದುಕೊಳ್ಳತಕ್ಕಂಥ ದಿನ. ವಿದ್ಯಾರ್ಥಿಗಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ತಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಅದೃಷ್ಟ ಇರತಕ್ಕಂಥ ದಿನ. ಹಾಗಾಗಿ ಗುರು ಪ್ರಾರ್ಥನೆ, ಲಕ್ಷ್ಮಿಯ ಪ್ರಾರ್ಥನೆ ಮಿಥುನ ರಾಶಿಯವರಿಗೆ ಸಾಕಷ್ಟು ಶ್ರೇಯಸ್ಸು ತರತಕ್ಕಂಥದ್ದು. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಸಂಕಷ್ಟಗಳಿಂದ ಸ್ವಲ್ಪ ಮಟ್ಟಿಗೆ ಮುಕ್ತರಾಗಿ ಹೊಸ ಕೆಲಸಗಳನ್ನು ಪ್ರಾರಂಭಿಸ್ತಕ್ಕಂಥದ್ದು, ಹೊಸದಾಗಿ ಏನಾದರೂ ಒಂದು ಸಾಧನೆ ಮಾಡತಕ್ಕಂಥದ್ದು ಅಥವಾ ವ್ಯವಹಾರಗಳಲ್ಲಿ ಲಾಭವನ್ನು ಗಳಿಸ್ತಕ್ಕಂಥದ್ದು, ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತಕ್ಕಂಥದ್ದಕ್ಕೆ ಬೇಕಾದಂಥ ಶ್ರಮಿಸ್ತಕ್ಕಂಥದ್ದು. ಯಾವುದೇ ಆದರೂ ಶ್ರಮಿಸಿದ್ರೆ ಮಾತ್ರ ಲಾಭ. ದಾರಿಯಲ್ಲಿ ಏನೋ ಸಿಗುತ್ತೆ ಅಥವಾ ಯಾರೋ ತಂದುಕೊಟ್ರು ಅಥವಾ ಯಾವುದೋ ಒಂದು ಕಾರ್ಯಸಿದ್ಧಿ ಆಗುತ್ತೆ ಅಂದರೆ ಅದಲ್ಲ. ಶ್ರಮದಿಂದ ಮಾಡತಕ್ಕಂತಹ ಕಾಯಕಕ್ಕೆ ಅದು ಹೆಚ್ಚಿನ ಫಲ ಇರುತ್ತೆ. ಹಾಗಾಗಿ ಭಗವತಿಯ ಅನುಗ್ರಹದೊಂದಿಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಗಳಿಸುವಂಥ ದಿನ ಕರ್ಕಾಟಕ ರಾಶಿಯವರಿಗೆ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಮನೆ ದೇವರ ಪ್ರಾರ್ಥನೆ ಮಾಡಿ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ನೀವು ಆಚೆ ಹೊರಡೋದ್ರಿಂದ ಸಾಕಷ್ಟು ಲಾಭಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಶೇಖರ್, ಸಿಂಹರಾಶಿಯಿಂದ. ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಸೂರ್ಯ ಇರ್ತಕ್ಕಂಥ ಆಸ್ಥಾನ,
ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಹಾಗಾಗಿ ಸಿಂಹ ರಾಶಿಯಲ್ಲಿರ್ತಕ್ಕಂಥವರು ಒಳ್ಳೆ ಮನಸ್ಸಿನಿಂದ ಒಳ್ಳೆ ಕಾಯಕದ ಬಗ್ಗೆ ಚಿಂತನೆ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು. ಅದರ ಜೊತೆಗೆ ಸಿಂಹ ರಾಶಿಯಲ್ಲಿರ್ತಕ್ಕಂಥವರು ಶುಭ ಗುರುವಾರ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರುರಾಯರನ್ನು, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಅಥವಾ ಗುರು ದತ್ತ ಮಹಾರಾಜರನ್ನು, ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟ ಧರ್ಮದ ಗುರುಗಳನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಅವರು ಮಾರ್ಗದರ್ಶನದಂತೆಯೇ ಅಥವಾ ಗುರು ಹಿರಿಯರ ಮಾರ್ಗದರ್ಶನದೊಂದಿಗೆ ಇವತ್ತು ನಿಮ್ಮ ಕಾಯಕವನ್ನು ಮಾಡಿದ್ರೆ, ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ಲದಿರ ಸಿಂಹ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಮನೆಯಿಂದ ಆಚೆ ಹೊರಡಬೇಕಾದ್ರೆ 1 ಚಿಟಿಗೆಯಷ್ಟು ಕಡಲೆಕಾಳು, 1 ಚಿಟಿಗೆಯಷ್ಟು ಅಕ್ಕಿ ಮತ್ತು ಕಡಲೆಬೇಳೆ ಎರಡನ್ನೂ ಸಹಿತ ಒಂದೊಂದು ಚಿಟಿಗೆಯಷ್ಟು ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕುವಂಥದ್ದು ಬಹಳ ಉತ್ತಮ. ಅದರೊಂದಿಗೆ ಹಸಿರು ಬಣ್ಣದ ಅಂದರೆ ಸಾಧ್ಯವಾದರೆ ಹಳದಿ ಬಣ್ಣ ಅಂದರೆ ಶ್ರೀಗಂಧ ಆಗಿರ್ಬೋದು ಅಥವಾ ಅರಿಶಿಣದಿಂದ ಕಲಿಸಿರ್ತಕ್ಕಂಥ ಗಂಧ ಆಗಿರ್ಬೋದು, ಇಂತಹದ್ದನ್ನು ತೆಗೆದು ಭಗವತಿಯ ಅಥವಾ ನಿಮ್ಮ ಮನೆದೇವರ ಪಾದಕ್ಕೆ ಒಂದಷ್ಟು ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ನಿಮ್ಮ ಹಣೆಗೆ ಹಚ್ಕೊಳ್ಳೋದ್ರಿಂದ ತುಂಬ ಅದೃಷ್ಟ ಮತ್ತು ಆದಷ್ಟು ಸಾಕಷ್ಟು ಬಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಏನು ಕಾಯಕವನ್ನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅದರ ಫಲಾಫಲಗಳನ್ನು ಶೀಘ್ರವಾಗಿ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸು ನೆಮ್ಮದಿಯಿಲ್ಲದಿರತಕ್ಕಂಥದ್ದು, ಚಂಚಲತೆ ಸಾಕಷ್ಟು ಆಗುವಂಥದ್ದು, ಯಾವ ಕಾಯಕವನ್ನು ಮಾಡಿದ್ರೂ ಪರಿಪೂರ್ತಿ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಸಂದೇಹ. ಅದಕ್ಕಿಂತ ಮುಖ್ಯವಾಗಿ ಜೊತೆಯಲ್ಲಿರ್ತಕ್ಕಂಥವ್ರು, ಕುಟುಂಬದಲ್ಲಿರ್ತಕ್ಕಂಥವ್ರು, ತುಂಬ ಹತ್ತಿರದಲ್ಲಿರ್ತಕ್ಕಂಥವ್ರು, ಆ ನಂಬಿರ್ತಕ್ಕಂಥ ವ್ಯಕ್ತಿಗಳೇ ನಮಗೆ ಮೋಸ ಮಾಡೋದಾದರೆ ಅಥವಾ ಯಾರನ್ನು ನಂಬಿದ್ದೀವೋ ಅವರು ನಮ್ಮ ಸರಿಯಾದ ಮಾರ್ಗದರ್ಶನ ತೋರ್ದಿರ ಅವರು ನಮ್ಮನ್ನು ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸೋವಂಥ ರೀತಿ ನಡೆಸಿಬಿಟ್ರೆ ಆಗ ನಿಜಕ್ಕೂ ಬಹಳ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗುತ್ತೆ. ಹಾಗೆ ಕನ್ಯಾ ರಾಶಿಯವರು ಬಹಳ ಜೋಪಾನ ಬೇಕು. ಇವತ್ತು ಯಾರೊಬ್ಬರನ್ನ ನಂಬಿದ್ರೂ ನಿಮ್ಮ ಸ್ವಂತ ಬುದ್ಧಿ, ಸ್ವಂತ ಜ್ಞಾನ ನಿಮ್ಮಲ್ಲಿರಬೇಕು. ಹೇಳೋರು 1000 ಹೇಳ್ತಾರೆ. ಹಾಗೆ ಹೇಗೆ ನಡ್ಕೊಳ್ಬೇಕು, ಯಾವ ರೀತಿ ನಡ್ಕೊಂಡ್ರೆ ಅನುಕೂಲ ಆಗುತ್ತೆ ಎಂಬತಕ್ಕಂಥದ್ರ ಆಲೋಚನೆ ಇದ್ದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಕನ್ಯಾ ರಾಶಿಯವರು ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ, ಯಾರೊಬ್ಬರ ಮೇಲೂ ಕೂಗಾಡಬೇಡಿ. ಯಾರೊಬ್ಬರನ್ನ ಮಾತಾಡಬೇಕಾದ್ರೂ ನಿಮ್ಮ ಮೂಗಿನ ನೇರಿಕೆ ಅವರಿದ್ದಾರಾ ಇಲ್ವಾ ಅಥವಾ ಅವರಲ್ಲಿ ಏನು ತಪ್ಪು ಒಪ್ಪುಗಳಿದೆ ಸರಿಯಾಗಿ ಅರ್ಥ ಮಾಡಿಕೊಂಡು ಇನ್ನೊಬ್ಬರನ್ನ ಮಾತಾಡಿ. ಅಥವಾ ಇನ್ನೊಬ್ಬರನ್ನ ನಿಲ್ಲಿಸೋದಕ್ಕೆ ಹೋಗಬೇಡಿ. ಅವರವರು ಮಾಡಿರ್ತಕ್ಕಂಥ ಕರ್ಮಫಲ, ಅವರವರು ನಡೆಯುವಂಥ ಹಾದಿ ಅವರಿಗೆ ಬಿಟ್ಬಿಡಿ. ನಿಮ್ಮದೇ ಆದಂತಹ ಬದುಕಲ್ಲಿ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಇವತ್ತಿನ ಕಾಯಕವನ್ನು ಪ್ರಾರಂಭಿಸಿ. ಭಗವತಿಯ ಅನುಗ್ರಹ ಎಲ್ಲರಿಗೂ ಸಿದ್ಧಿಯಾಗುತ್ತೆ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಹೊಂದಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಕೊಳ್ಬೋದು. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು, ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬಹುದು, ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಬಹುದು. ತೃಪ್ತಿಕರವಾದಂತಹ ಬದುಕಿನಡೆ ನಡೆಯುವಾಗ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂಥ ಯೋಗಫಲ ನಿಮ್ಮದಾಗುತ್ತೆ. ಆದರೆ ಏನೇ ಮಾಡಬೇಕು ಹೊರಟರೂ ಮಾಡುವ ಕೆಲಸದ ಮುಂಚೆ ಒಂದಷ್ಟು ಸಮಸ್ಯೆಗಳು, ನೋವುಂಟಾಗಬಹುದು. ಇವತ್ತು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ ದೇವಿಯ ಆರಾಧನೆ ಸಲ್ಲಿಸೋದ್ರಿಂದ ಸಾಕಷ್ಟು ಫಲಗಳಿದೆ. ಆದರೆ ತುಲಾರಾಶಿಯವರಿಗೆ ಮಾನಸಿಕವಾದಂತಹ ಒತ್ತಡ, ಬಹಳ ಬಲವಾದಂತಹ ಒಂದಷ್ಟು ಚಿಂತನೆಗಳು, ಕೆಲಸಕ್ಕೆ ಬಾರದಂಥ ರೀತಿ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು, ಹೀಗೆ ಒಂದಲ್ಲ ಒಂಥರ ಅಚಾತುರ್ಯಗಳಾಗುವಂಥ ಪರಿಸ್ಥಿತಿ ಇರೋದ್ರಿಂದ ಬಹಳ ಜೋಪಾನ, ಎಚ್ಚರಿಕೆಯಿಂದಿರಿ. ಹಾಗೆ ಆರೋಗ್ಯದ ಕಡೆ ಬಹಳ ಗಮನ ಕೊಡಿ. ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಇವತ್ತು ನಿಮ್ಮನ್ನು ಬಾಧಿಸಬಹುದು. ಜವಾಬ್ದಾರಿ ಇರಲಿ, ಎಚ್ಚರಿಕೆ ಇರಲಿ. ಯಾರೊಬ್ಬರೊಂದಿಗೆ ವ್ಯವಹರಿಸಬೇಕಾದರೂ ಸರಿಯೋ ತಪ್ಪೋ ಒಮ್ಮೆ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು ಭಾಳಷ್ಟು ಉತ್ತಮ. ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಮಾಡುವಂಥ ಕಾಯಕದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸ್ತೀರಿ. ತೃಪ್ತಿಕರವಾದಂತಹ ಬದುಕನ್ನೇ ಕಾಣಬೇಕು ಎಂಬತಕ್ಕಂಥ ಆಸೆ. ಆದರೆ ಮಾಡೋ ಕೆಲಸದಲ್ಲಿ ಪ್ರಾರಂಭ ಹಂತದಲ್ಲಿ ಒಂದಷ್ಟು ಜೋಶ್ ಇದ್ದರೂ ತದನಂತರ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ನೋವನ್ನು ತಂದುಕೊಳ್ಳುವಂಥ ಪರಿಸ್ಥಿತಿ. ಇವತ್ತಿನ ದಿವಸ ನೀವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಬೇಕು. ಆ ದೈವದ ಅನುಗ್ರಹ ನಿಮಗೆ ಸಿಗಬೇಕಾದರೂ ಶ್ರದ್ಧಾಭಕ್ತಿಯಾಗಿ ಕಾಯಕವನ್ನು ಮಾಡಿ. ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ಮನೆಯಿಂದ ಆಚೆ ಹೊರಡುವಂಥ ಕಾಲ. ಒಂದು ತಾಮ್ರದ ತಂಬಿಗೆನಲ್ಲಿ ಅರ್ಧ ನೀರು ತೆಗೆದುಕೊಂಡು ಅದರಲ್ಲಿ ಒಂಚೂರು ಅರಿಶಿನ ಹಾಕಿ ಅದರಲ್ಲಿ ಒಂದು ಸ್ವಲ್ಪ ಸಾಧ್ಯವಾದರೆ 1 ಹನಿಯಷ್ಟು ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆ ಏನಾದರೂ ಒಂದು ತೈಲವನ್ನು ಆ 1 ಹನಿ ಅದರಲ್ಲಿ ಹಾಕಿ ಅದನ್ನು ಕಣ್ತುಂಬ ನೋಡೋದು, ಯಾವುದಾದ್ರೂ ಒಂದು ಸ್ಥಳದಲ್ಲಿ ಇಡೋದು. ಪುನಃ ಎಲ್ಲ ಕೆಲಸ ಕಾರ್ಯ ಮುಗಿದಾದ ನಂತರ ಸಂಜೆ ಮನೆಗೆ ಹೋಗ್ತಿರಲ್ಲ, ತೈಲ ಮತ್ತು ಅರಿಶಿಣ ಮಿಶ್ರಿತವಾಗಿರತಕ್ಕಂಥ ಆ ನೀರನ್ನು ಸಂಜೆ ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಒಂದಷ್ಟು ಕರ್ಮಕ್ಲೇಶಗಳು ದೂರ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಶತ್ರುಗಳ ಬಾಧೆ ದೂರ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜವರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂಥ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ.
ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ರತ್ನಮ್ಮ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಮಂಡ್ಯದಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಮಾತಾಡ್ತೀರೀಗ? ಮಕ್ಳ ಬಗ್ಗೆ ಮಾತಾಡ್ಬೇಕು ಮೇಡಮ್. ಆಯ್ತಮ್ಮ, ಮಾತಾಡಿ. ಹಲೋ. ಹಲೋ, ನಮಸ್ಕಾರ ಸರ್. ನಮಸ್ತೆ ತಾಯಿ, ಹೇಳಮ್ಮ. ಮಗಳ ಬಗ್ಗೆ ಕೇಳಬೇಕಿತ್ತು ಸರ್. ಹೇಳಮ್ಮ. ಮಗಳಿದ್ದಾಳೆ ಸರ್, ಎಷ್ಟು ಕೊಡ್ತೀನಿ? ಕೊಡಮ್ಮ. ಹಲೋ. ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಗುರುಜಿ. ಹೇಳಮ್ಮ. ನಂದು M.Com ಕಂಪ್ಲೀಟ್ ಆಗಿದೆ. ಹ್ಞೂ. ಎಲ್ಲೂ ಕೆಲಸ ಸಿಕ್ತಿಲ್ಲ. ಹಾಂ ಹಾಂ. ಇಲ್ಲಿ ಮಂಡ್ಯಲ್ಲೇ ಇರ್ತೀರಾ? ಹಾಂ, ಮಂಡ್ಯ ಹತ್ರ. ಹಾಂ ಹಾಂ. M.Com ಆಗಿ ಎಷ್ಟು ವರ್ಷ ಆಯಿತು? ನಂದು 2 years ಆಯ್ತು. ಆದರೆ ಇನ್ನೂ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟಿದ್ದೀರಾ? ಉದ್ಯೋಗ ಸಿಗಲಿಲ್ವಾ? ಅಪ್ಲಿಕೇಶನ್ಸ್ ಹಾಕಿದ್ದೀರಾ? 1 year ಆಯಿತು ಬಿಟ್ಟು. ಹಾಂ ಹಾಂ. ಬೇರೆ ಅಲ್ಲಿ ಅಡ್ಜಸ್ಟ್ ಆಗಿಲ್ಲ ಅಂತ ಬಿಟ್ಟೆ. 1 year ಮಾಡಿದೆ ಅಲ್ಲಿ. ಹ್ಞೂ. ಆಮೇಲೆ ಈಗ ಉದ್ಯೋಗ ತಿರುಗಿ ಪ್ರಯತ್ನಿಸ್ತಾ ಇದ್ದೀರಮ್ಮ? ಆಗಲಿ. ಈಗ ನಿಮ್ಮ ಸ್ವರತರಂಗ ಪ್ರಕಾರ ಈ ಜನವರಿ 14 ಸಂಕ್ರಾಂತಿ ಹಬ್ಬ ಆದ ನಂತರ ನಿಮ್ಮ ಪ್ರಯತ್ನ ಮಾಡಿ. ಸಂಕ್ರಾಂತಿ ಆದ ನಂತರ ಮಾಡೋದ್ರಿಂದ ನಿಮ್ಮ ಸ್ವರತರಂಗ ಪ್ರಕಾರ ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಆದರೂ ಉದ್ಯೋಗ ನಾವಿರ್ತಕ್ಕಂಥ ಸ್ಥಳದಲ್ಲೋ ನಾವಿರೋ ಪರಿಸರದಲ್ಲೋ ನಮ್ಮ ವಿದ್ಯೆಗೆ ತಕ್ಕನಾದಂತಹ ಉದ್ಯೋಗ ಸಿಗದಿರೇ ಇರಬಹುದು. ಒಂದಷ್ಟು ದೂರ ನಾವು ಪರಿಕ್ರಮಿಸಿದ್ರೆ, ಒಂದಷ್ಟು ದೂರ ನಮ್ಮ ಪ್ರಯಾಣವನ್ನು ಬೆಳೆಸಿದ್ರೆ ಆಗ ಅದಕ್ಕೆ ಸರಿಯಾದಂತಹ ಮೌಲ್ಯ, ಸರಿಯಾದಂತಹ ಒಂದಷ್ಟು ನಿಮಗೆ ಸ್ಥಾನಮಾನ ಸಿಗುತ್ತೆ. ಕೆಲವೊಮ್ಮೆ ನಮ್ಮ ಪ್ರಾಂತ್ಯಗಳಲ್ಲೇ ನಾವು ನಿಂತು ಉದ್ಯೋಗವನ್ನು ಪ್ರಯತ್ನ ಪಟ್ಟಾಗ ಕೈ ಜಾರಬಹುದು, ಸಿಗದಿರೇ ಇರಬಹುದು. ಅದಕ್ಕಾಗಿ ಸ್ವಲ್ಪ ಶ್ರಮಿಸಿದ್ರೆ ಖಂಡಿತ ನಿಮಗೆ ಅನುಕೂಲ ಆಗುತ್ತೆ. ನೀವು ಜನವರಿ 14 ಸಂಕ್ರಾಂತಿ ಹಬ್ಬ ಆದ ನಂತರ ಆಗ ನೀವು ಪ್ರಯತ್ನ ಪಡಿ, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ಗುರುಜಿ, ಈಗ ಧನುರಾಶಿಯಿಂದ. ಖಂಡಿತಮ್ಮ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಸಂಕಷ್ಟಗಳು ಸ್ವಲ್ಪ ಮಟ್ಟಿಗೆ ಬಾಧಿಸಬಹುದು. ತಾವು ಅಂದುಕೊಂಡಂಗೆ ಎಲ್ಲ ಕೆಲಸ ಆಗದಿರೇ ಇರಬಹುದು, ಅಥವಾ ನೀವು ನಂಬಿರ್ತಕ್ಕಂತಹ ವ್ಯಕ್ತಿಗಳಿಂದ ನಿಮ್ಮ ಮೋಸ ಆಗಬಹುದು. ಏನೇ ಆದರೂ ಇವತ್ತಿನ ಗ್ರಹಸ್ಥಿತಿಗಳು ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಹಾಗಾಗಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಮನೆ ದೇವರ ಅನುಗ್ರಹವನ್ನು ಪಡೆದು ತಂದೆ ತಾಯಿ ಆಶೀರ್ವಾದ ಪಡೆದು ಸಾಧ್ಯವಾದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಮಾತ್ರ ಇವತ್ತು ಕೆಲಸ ಮುಂದುವರಿಸಿ. ಕೆಲಸಗಳಲ್ಲಾಗಲಿ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ದೋಷಗಳನ್ನಾಗಲಿ ದೂರ ಮಾಡಿಕೊಂಡು ಶಾಂತಿ ಸಮಾಧಾನವಾಗಿದ್ದು ಏನಾದರೂ ಒಂದಿಷ್ಟು ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ಬೋದಾದರೆ ಇವತ್ತು ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಮಧ್ಯಾಹ್ನ 12ರಿಂದ 2 ಗಂಟೆ ಒಳಗಾಗಿ ಯಾರಾದರೂ ಹಸಿವಿನಿಂದ ತುಂಬ ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಗುರುತಿಸಿ ಅವ್ರಿಗೊಂದಿಷ್ಟು ಅನ್ನದಾನವನ್ನು ಮಾಡ್ತಕ್ಕಂಥದ್ದು. ಇಂತಹ ಕಾಯಕಕ್ಕೆ ಮುಂದಾದರೆ ಆಗ ಧನುರಾಶಿಯವರಿಗೆ ಖಂಡಿತ ಒಳಿತಾಗುತ್ತೆ, ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದ್ದಲ್ಲ. ಇವತ್ತು ಮಕರ ರಾಶಿಯವರು ಒಂದಲ್ಲ ಒಂಥರ ಚಿಂತೆಗೆ ಬೀಳ್ತೀರಿ, ಒಂದಲ್ಲ ಒಂಥರ ಸಮಸ್ಯೆಯನ್ನು ಕಾಣ್ತೀರಿ. ಎಲ್ಲೋ ನೀವು ಒಂದು 10 ಹೆಜ್ಜೆ ಮುಂದೆ ಹಾಕಿದ್ರು 10 ಹೆಜ್ಜೆಯಲ್ಲಿ 1-2 ಹೆಜ್ಜೆ ಎಡುವಂಥದ್ದು ಅಥವಾ ಕುಂಟುವಂಥದ್ದು ಅಥವಾ ಕಾಲು ಒಂಚೂರು ಪೆಟ್ಟಾಗುವಂಥದ್ದು, ಇಂತಹ ಸಮಸ್ಯೆಗಳಾಗುತ್ತೆ. ಮಾನಸಿಕವಾದಂತಹ ಒತ್ತಡ. ಆಗುವ ಕೆಲಸ ಹೇಗೋ ಆಗುತ್ತೋ ಬಿಡುತ್ತೋ ಅದು ಬೇರೆ ಪ್ರಶ್ನೆ, ಆದರೆ ಕೆಲಸ ಆಗೋದಕ್ಕಿಂತ ಮುನ್ನ ನೀವು ಕಣ್ಣೀರು ಹಾಕುವಂಥ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲಿದ್ದೀರಿ. ಇವತ್ತಿನ ದಿವಸ ಅಷ್ಟು ಚೆನ್ನಾಗಿರ್ತಕ್ಕಂಥ ಕಾಲ ಅಲ್ಲ. ಆದರೆ ಮಕರ ರಾಶಿಯಲ್ಲಿರ್ತಕ್ಕಂಥವರು ಒಂದು ಚಿಂತನೆ ಮಾಡಬಹುದು. ಇವತ್ತಿನ ದಿವಸ ಶನೇಶ್ವರನೂ ಪ್ರಾರ್ಥನೆ ಮಾಡಿ, ಹನುಮನ ಆರಾಧನೆ ಮಾಡಿ, ಹನುಮನ ಸಾನ್ನಿಧ್ಯಕ್ಕೆ ಬಂತು ಅಲ್ಲಿ ಭಗವಂತನ ದರ್ಶನ ಮಾಡಿ ಅಲ್ಲಿ ಕೊಡ್ತಕ್ಕಂಥ ಮಹಾಪ್ರಸಾದವನ್ನು ಅಥವಾ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಕೇಸರಿ ಪ್ರಸಾದವನ್ನು ಹಣೆಗೊಂಚೂರು ತಿಲಕವಾಗಿಟ್ಕೊಂಡು ಯಾರಾದರೂ ಸಣ್ಣಪುಟ್ಟ ಮಕ್ಕಳಿಗೆ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಟ್ಟೊಂದು ಪ್ರಾರ್ಥನೆ ಸಲ್ಲಿಸಿದ್ರೆ ಮಕರ ರಾಶಿಯವರು ಖಂಡಿತ ಆಗ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶನಿ ಆಸ್ಥಾನ ಚೆನ್ನಾಗಿರೋದ್ರಿಂದ ಇವತ್ತು ತಾವು ಅಂದುಕೊಂಡಿದ್ದನ್ನು ಲಾಭವಾಗಿ ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಸಣ್ಣ ವಿಚಾರಕ್ಕೂ ಸಿದ್ಧ ಮೂಗಿತುದಿಲ್ಲಿ ಕೋಪ ಇಟ್ಕೊಳ್ತೀರಿ. ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ಆಗಿದ್ದೇನೇ ಆಗಲಿ, ಬಂದದ್ದೇನೇ ಬರಲಿ, ಭಗವಂತ ನಿನ್ನ ದಯವೊಂದಿರಲಿ ಅಂತ ಕೇಳಬೇಕಾದ್ದು ಕುಂಭರಾಶಿಯವರ ಧರ್ಮ. ಪ್ರಸ್ತುತ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶನಿ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ಒಂದಷ್ಟು ಮಾನಸಿಕವಾದಂಥ ಒತ್ತಡಗಳು. ಎಲ್ಲ ಕಾಯಕ ನಿಮ್ಮ ಮುಂದೆ ನೀವು ಮಾಡುವಂಥ ಕೆಲಸ ಕರೆಕ್ಟಾಗಿರುತ್ತೆ, ಆದರೆ ನಿಮ್ಮ ಪರಿಸರದಲ್ಲಿರ್ತಕ್ಕಂಥವ್ರು ಅಥವಾ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರು ಅವರು ಆಲೋಚನೆ ಮಾಡ್ತಕ್ಕಂಥ ರೀತಿ ತಪ್ಪಾಗಿರುತ್ತೆ. ಹಾಗಾಗಿ ಅಲ್ಲಿ ವ್ಯತ್ಯಾಸಗಳನ್ನು, ನೋವನ್ನು ತಂದುಕೊಳ್ಳೋ ಪರಿಸ್ಥಿತಿ ಇರುತ್ತೆ. ಇವತ್ತು ಸ್ವಲ್ಪ ಜಾಗರೂಕತರಾಗಿದ್ದು ಎಚ್ಚರಿಕೆಯಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಎಂಥದೇ ಅಸಮಾಧಾನ ಆದರೂ, ಯಾವುದೇ ಸಮಸ್ಯೆ ಅಂತ ಬಂದರೂ
ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕೊಳ್ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಆದ್ಯ ಕರ್ತವ್ಯ. ಅದಕ್ಕಾಗಿ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ತೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಹೀಗೆ ತಾಯಿ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ ಕುಂಭರಾಶಿಯವರು. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶನಿ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಗಳಿಸ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ತಂದುಕೊಳ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು ಅಂದ್ಕೊಂಡ್ರೂ ಕಾಣಲಿಕ್ಕೆ ಆಗದಂಥ ರೀತಿಯಲ್ಲಿ ಇಡ್ತೀರಿ. ಏನಾದರೂ ಒಂದು ಕಾಯಕವನ್ನು ಮಾಡಿ ಅದರಿಂದ ಒಂದಷ್ಟು ಲಾಭವನ್ನು ಗಳಿಸಬೇಕು ಅಂತ ಅಂದ್ಕೊಂಡ್ರೆ ಯಾರೊಬ್ಬರ ಸಹಕಾರವೂ ಇಲ್ದಿರ ಒಬ್ಬರೇ ಹೊಡೆದಾಡುವಂಥ ಪರಿಸ್ಥಿತಿ ಆಗುತ್ತೆ. ಉದ್ಯೋಗ, ವ್ಯವಹಾರ, ಕೆಲಸ ಕಾರ್ಯಗಳು ಜೊತೆಗೆ ಯಾವುದಾದ್ರು ಒಂದು ಜವಾಬ್ದಾರಿ ಸ್ಥಾನ ಎಲ್ಲವನ್ನೂ ಸಹಿತ ಕರೆಕ್ಟಾಗಿ ನಿಭಾಯಿಸಿದ್ರು ಜೊತೆಲಿರ್ತಕ್ಕಂಥವ್ರ ನಿಂದನೆಯ ಮಾತು ಕೇಳಿ ಮನಸ್ಸು ನೊಂದುಕೊಳ್ಬೇಕಾದ ಪರಿಸ್ಥಿತಿ ನಿಮಗೆ ಎದುರಾಗುತ್ತೆ. ಅದಕ್ಕಾಗಿ ಇವತ್ತು ಬಹಳ ಎಚ್ಚರಿಕೆ ಬೇಕು. ಸಾಧ್ಯವಾದರೆ ಇವತ್ತಿನ ದಿವಸ ಉತ್ತರಾಭಿಮುಖವಾಗಿ ನಿಂತು ಹಳದಿ ಕಲರ್ ವಸ್ತ್ರವನ್ನು ಕೈಲಿ ಹಿಡಿದು ಅದರಲ್ಲೊಂದಿಷ್ಟು ಕಡಲೆಬೇಳೆಯನ್ನು ಹಾಕಿ ಗಂಟು ಕಟ್ಟಿ ದೇವರ ಹತ್ರ ಇಡಿ, ಅಥವಾ ಗುರು ಸಾನ್ನಿಧ್ಯಕ್ಕೆ ಕೊಟ್ಟು ಬನ್ನಿ, ಅಥವಾ ಗುರುಗಳ ಆಸ್ಥಾನಕ್ಕೆ ಹೋಗಿ ಅಲ್ಲಿ ಗುರುಗಳ ಹತ್ರ ಒಂದಿಷ್ಟು ಪ್ರಾರ್ಥನೆ ಮಾಡಿ ಅಲ್ಲಿ ಸಿಗ್ತಕ್ಕಂಥ ಪ್ರಸಾದವನ್ನು ಸ್ವೀಕರಿಸಿ. ಹಾಗೆ ಸನ್ಮಾರ್ಗದಲ್ಲಿ ನಡೆಯುವಂತಹ ಕಲೆಯನ್ನು ಅಭ್ಯಾಸ ಮಾಡಿ. ಇದರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಗುರುಜಿಯಿಂದ. ವೀಕ್ಷಕರೇ, ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ನಮ್ಮ ಹೆಸರು ಬೇಡ, ಊರು ಬೇಡ ಮೇಡಮ್. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಮಗನ ಬಗ್ಗೆ ಮಾತಾಡ್ಬೇಕಿತ್ತು. ಓಕೆ, ಮಾತಾಡಿ. ಹಲೋ. ಹಲೋ ನಮಸ್ತೆ ಹಲೋ. ತಾಯಿ. ಕೋಟಿ ಕೋಟಿ ಶಿರಸ ಅಷ್ಟಾಂಗ ನಮಸ್ಕಾರ ಗುರುಗಳೇ. ಭಾಳ ದಿನ ಆತ್ ನಾ ಕರೆ ಮಾಡಕತ್ತು. ಇವತ್ತು ಸಿಕ್ಕತ್ರಿ. ನಮ್ಮ ಕಷ್ಟ ಎಲ್ಲ ಪರಿಹಾರ ಆತಂತ ತಿಳ್ಕೊಂತನ್ರಿ ಗುರುಜಿ. ಆಗ್ಲಿ ತಾಯಿ, ಹೇಳಮ್ಮ. ನನ್ನ ಮಗ್ಗ ಕಿಡ್ನಿ ಕೊಟ್ಟನ್ರಿ. ನಾನು ಮುಂದೆ ಆರೋಗ್ಯ ಚೆನ್ನಾಗಿರುತ್ತಾ ಇಲ್ಲ ಅಂತ ಕೇಳಕ್ರಿ ನಿಮ್ಮ ಕಾರ್ಯಕ್ರಮ ಮುಗ್ದಿಂದ ಒಂದ್ ಸ್ವಲ್ಪ ಮಾತಾಡ್ರಿ. ನನ್ನ ಕಷ್ಟ ಭಾಳ ಅದಾವ ಹೇಳ್ಕೊಳಂತದ್ದು. ನನ್ನ ಮಗನ ಕೈಯಾಗ ಕೊಡ್ತಾನೆ ನೋಡ್ರಿ. ಆಯ್ತು ತಾಯಿ. ಹಲೋ. ಹಲೋ ರೀ, ಕೊಡ್ತಾನೆ ನೋಡ್ರಿ ಇಲ್ಲಿ ಮಗನ ಕೈಯಾಗ. ಕೊಡಮ್ಮ. ಹಲೋ. ನಮಸ್ತೆ ಗುರುಜಿ. ನಮಸ್ತೆಪ್ಪ, ಏನು ಓದ್ತಾ ಇದೆಯಾ? ಏನಿಲ್ಲ ಸರ್ ಗುರುಜಿ, ವ್ಯವಸಾಯ ಮಾಡ್ತಾ ಇದ್ದೀನಿ ಸರ್. ಹೌದಾ? ಹಾಂ ಹಾಂ. ವಿದ್ಯಾಭ್ಯಾಸ ಏನು ಮಾಡಿದ್ದೆ? SLC ಮುಗಿದಿದೆ. SLC ಮುಗಿದಿದೆ. ಈಗ ವಿದ್ಯಾಭ್ಯಾಸ ಮಾಡ್ತಾ ಇದೆಯಾ? ಇದು ಇಲ್ಲ ಸರ್, ವ್ಯವಸಾಯ ಮಾಡ್ತಾ ಇದೆಯಾ? ಹೌದು ಸರ್. ಹಾಂ ಹಾಂ, ಒಳ್ಳೇದಾಗಲಿ. ಎಲ್ಲರಿಗೂ ಗುರುಜಿ ನೋಡು, ಎಲ್ಲರಿಗೂ ಜನ್ಮ ಕೊಟ್ಟ ತಾಯಿ ಜನ್ಮ ಕೊಡಬೇಕಾದ್ರೆ ಗರ್ಭ ಧರಿಸುವಂಥದ್ದು, ಗರ್ಭದಿಂದ ಹೊರಬರುವಂಥ ಕಾಲ, ಅಥವಾ ಗರ್ಭ ಧರಿಸಿದ ಮೇಲೆ ಗರ್ಭ ಧರಿಸುವಂತಹದ್ದು ಒಂದು ಜವಾಬ್ದಾರಿ ಕಾಯಕ. ಅದಾದಮೇಲೆ ಜನ್ಮ ಕೊಡೋದು ಒಂದು ಕಾಯಕ. ಜನ್ಮ ಕೊಡೋದಷ್ಟೇ ತಾಯಿ ಕೆಲಸ ಆಗಿರುತ್ತೆ. ಆದರೆ ಪುನರ್ಜನ್ಮ ಕೊಡೋದಿದೆಯಲ್ಲ, ಬಹುಶಃ ಆ ಪುನರ್ಜನ್ಮ ತಗೊಳ್ಳುವಂತಹ ಯೋಗ್ಯತೆ, ಆ ಒಂದು ಕಾಯಕಲ್ಪಕ್ಕೆ ಪಾತ್ರನಾದಂಥವನು ನೀನು. ಹಾಗೆ ಆ ಋಣವನ್ನು ಹರಿಸ್ಲಿಕ್ಕೆ ಬಹುಶಃ ನೀನು ಈ ಜನ್ಮದಲ್ಲಿ ಸಾಕಾಗುತ್ತೋ ಇಲ್ವೋ ನಿಮ್ಮ ತಾಯಿ ಋಣ ಹರಿಸ್ಲಿಕ್ಕೆ, ಅಲ್ವಾ? ಅದರಿಂದ ನೀನು ಯಾವುದೇ ಕಾರಣಕ್ಕೂ ನಿನ್ನ ಉಸಿರಿನ ಪ್ರತಿ ಕ್ಷಣದಲ್ಲೂ ಸಹಿತ ನಿನ್ನ ಮಾತೃ ಸೇವೆ, ನಿನ್ನ ತಾಯಿಯನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡೋದು, ತಾಯಿನ ಅವ್ರು ಹೇಳುವಂತೆ ನಡ್ಕೊಳ್ಳುವಂಥದ್ದು, ಅವ್ರಿಗೆ ಮನಸ್ಸಿಗೆ ನೋವಾಗ್ದಂಗೆ ನೀನು ನೋಡ್ಕೊಳ್ಬೇಕಾದ್ದು, ಇದು ನೀನು ಬಹಳ ದೊಡ್ಡ ಜವಾಬ್ದಾರಿ. ಯಾಕೆಂದರೆ ಜನ್ಮ ಕೊಡೋದು ಸಾರ್ವತ್ರಿಕವಾಗಿ ಎಲ್ಲರೂ ಜನ್ಮ ಕೊಟ್ಟಿರ್ತಾರೆ. ಆದರೆ ಜನ್ಮ ಕೊಟ್ಟು ಪುನರ್ಜನ್ಮ ಕೊಡೋದಾಯ್ತಲ್ಲ ನಿನಗೆ, ಇನ್ನೊಂದು ಜನ್ಮದ ಈ ಜನ್ಮದಲ್ಲೇ ಬಂದಂಥ ದೊಡ್ಡ ಸಮಸ್ಯೆನ ನಿನ್ನ ಸಣ್ಣದಾದಂಥ ರೀತಿ ನೀನು ಹೊರಗಡೆ ಕರ್ಕೊಂಬಂದಿದ್ದಾರೆ. ಆ ತಾಯಿ ಋಣ ನೀನು ತೀರಿಸ್ಲಿಕ್ಕಾಗೋದಿಲ್ಲ. ನಿನ್ನ ಸ್ವರತರಂಗನೂ ಚೆನ್ನಾಗಿದೆ, ಶ್ರಮಪಟ್ಟು ಸ್ವಲ್ಪ ಮಟ್ಟಿಗೆ ಜೀವನದಲ್ಲಿ ಎಲ್ಲರಿಗೂ ಶ್ರಮದಿಂದಲೇ ಜೀವನ, ಆದರೆ ನಿನ್ನ ಶ್ರಮ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಅದರಲ್ಲೂ ನೀನು ಮಾಡ್ತಿರತಕ್ಕಂಥದ್ದು ವ್ಯವಸಾಯ. ಇದರಲ್ಲೇ ಮಾಡಿಕೊಂಡು ಒಂದಷ್ಟು ಜೀವನವನ್ನು ಸಾಫಲ್ಯತೆ ಮಾಡ್ಕೋಬೇಕು. ಹಾಗೆ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡು. ಅಮ್ಮನ ಚೆನ್ನಾಗಿ ನೋಡ್ಕೊ. ಅಮ್ಮನ ಆಶೀರ್ವಾದ ನಿಂಗಿದೆ. ಅವರ ಆಶೀರ್ವಾದದಿಂದಲೇ ಇವತ್ತಿನ ನೀನು ಉಸಿರಾಟ. ಒಳ್ಳೆಯದಾಗಲಿ ಮಗು. ಕರೆ ಮಾಡಿ ಮಾತಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ಸಪ್ನಾ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ನೀವು? ಗೋವಾದಿಂದ ಮಾತಾಡ್ತಾ ಇರೋದು ಮೇಡಮ್. ಓಕೆ, ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನಮ್ಮ ಬಗ್ಗೆನೇ ಮಾತಾಡೋದಿತ್ತು ಮೇಡಮ್. ಆಯ್ತು, ಮಾತಾಡಿ. ಹಲೋ. ಹಾಂ, ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಮ್ಮ ಮದುವೆ ಆಗಿ 2 ವರ್ಷ ಆಯಿತು ಗುರುಜಿ. 2 ವರ್ಷದಲ್ಲಿ 2 ಮಗು ಆಯಿತು ಗುರುಜಿ. ಅದಕ್ಕೆ ಹಾರ್ಟ್ ಬೀಟ್ ಇಲ್ಲ ಅಂತಾನೆ ಅಬಾರ್ಷನ್ ಆಗೋಯ್ತು ಗುರುಜಿ. ಅದು ಎಷ್ಟೆಷ್ಟು ತಿಂಗಳಿತ್ತು? ಒಂದು ಮಗುದು 3 ತಿಂಗಳಿತ್ತು ಗುರುಜಿ, ಮತ್ತೊಂದು ಮಗುದು 2 ತಿಂಗಳಿತ್ತು ಗುರುಜಿ. ಹಾಂ ಹಾಂ. 2 ಬಾರಿನೂ ಹಾರ್ಟ್ ಬೀಟ್ ಬಂದಿರಲಿಲ್ಲಮ್ಮ? ಹಾಂ, ಇಲ್ಲ ಗುರುಜಿ, ಬಂದೇ ಇಲ್ಲ.
ಈ ಸತಿ ಸರಿಯಾದಂಥ ಕ್ರಮ, ಸರಿಯಾಗಿ ವೈದ್ಯರ ಸಲಹೆ ತೆಗೆದುಕೊಳ್ಳಿ. ಹಾಗೆ ನಿಮ್ಮ ಮನೆ ಸಮೀಪ ಎಲ್ಲಾದರೂ ಒಂದು ಕಡೆ ನಾಗದೇವರ ಅಂದರೆ ಹುತ್ತ ಇದ್ದರೆ ಗಂಡ ಹೆಂಡತಿ ಹೋಗಿ ಒಂದು 11 ದಿವಸ ಬೆಳಗ್ಗೆ ಹೊತ್ತು ತಲೆಗೆ ಸ್ನಾನ ಮಾಡಿಕೊಂಡು ಆ ಹುತ್ತಕ್ಕೆ ಹೋಗಿ ಡೈಲಿ ನಮಸ್ಕಾರ ಮಾಡಿಕೊಂಡು ಹುತ್ತದ ಮಣ್ಣಿನ ಪ್ರಸಾದವನ್ನು ಹಣೆಗೆ ಹಚ್ಕೊಳ್ತಕ್ಕಂಥದ್ದು. ಅದರ ಜೊತೆಗೆ ಅಶ್ವತ್ಥನಾರಾಯಣ, ನಿಮ್ಮ ಮನೆಯ ಪ್ರಾಂತ್ಯದಲ್ಲಿ ಎಲ್ಲರೂ ಅಶ್ವತ್ಥ ಕಟ್ಟೆ ಇದ್ದರೆ ಅಥವಾ ಅರಳಿ ವೃಕ್ಷ ಇದ್ದರೆ ಅಂತಹ ವೃಕ್ಷದ ಹತ್ರ ಹೋಗಿ ಗಂಡ ಹೆಂಡತಿ ಇಬ್ಬರು 11 ದಿವಸ 9 ಪ್ರದಕ್ಷಿಣೆ ಮಾಡಿ ಆ ವೃಕ್ಷದ ತಳಗೆ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಸಣ್ಣ ಮಕ್ಕಳಿಗೆ ಎಲ್ಲೆಲ್ಲ ಒಂಚೂರು ಹಾಲು ಹಣ್ಣು ಕೊಟ್ಟು ಪ್ರಾರ್ಥನೆ ಮಾಡಿ. ಇಷ್ಟು ಕಾಯಕವನ್ನು ಮಾಡಿದ್ರೆ ಖಂಡಿತ ನೀನು ಅಂದುಕೊಂಡಂಥದ್ದನ್ನು ಕಾರ್ಯಸಿದ್ಧಿ ಆಗುತ್ತೆ. 2 ಸತಿ ಗರ್ಭ ನಿಂತು ಹೋಗಿದೆ, ಗರ್ಭ ನಿಂತರೂ ಮಗುಗೆ ಹಾರ್ಟ್ ಬೀಟ್ ಬಂದಿಲ್ಲ ಅಂತ ಹೇಳ್ತಿದ್ಯಾ. ಆದರೆ ಮುಂಬರ್ತಕ್ಕಂಥ ದಿನದಲ್ಲಿ ನಿನ್ನ ಸ್ವರತರಂಗ ಪ್ರಕಾರ ನಿನಗೆ ಯಾವ ಸಮಸ್ಯೆಗಳು ಇಲ್ಲ. ಭಯಪಡಬೇಡ, ಧೈರ್ಯವಾಗಿದ್ದು ನಾನು ಹೇಳಿರುವಂಥ ಈ ಕಾಯಕವನ್ನು ಮಾಡಿ ನಿಮ್ಮ ತಂದೆ ತಾಯಿ ಆಶೀರ್ವಾದದೊಂದಿಗೆ, ಅತ್ತೆ ಮಾವನ ಆಶೀರ್ವಾದದೊಂದಿಗೆ, ನಿಮ್ಮ ಪತಿದೇವರು ಅಂದರೆ ಗಂಡ ಹೆಂಡ್ತಿರೆಲ್ಲರೂ ನಗ್ನಗ್ತಾ ಹಸನ್ಮುಖಿಯಾಗಿ ಚೆನ್ನಾಗಿರಿ. ಆದಷ್ಟು ಬೇಗ ಒಂದು ಸುಂದರವಾದಂಥ ಪುತ್ರರತ್ನ ನಿನಗೆ ಸಿಗುತ್ತೆ. ಒಳ್ಳೆಯದಾಗಲಿ. ಈಗ ನೀವು ಬರೆದಿರುವಂತಹ ಪತ್ರಗಳನ್ನು ಓದುವಂತಹ ಸಮಯ ಪ್ರಾರಂಭ ಮಾಡೋಣ. ಚಕ್ಷುರ್ಮತಿ. ಪತ್ರದ ಜೊತೆಗೆ ನಂಜನಗೂಡಿನ ಪ್ರಸಾದವನ್ನು ಕೂಡ ಕಳಿಸಿದ್ದಾರೆ. ನಂಜುಂಡೇಶ್ವರನ ಪ್ರಸಾದ ಬಹಳ ವಿಶೇಷವಾಗಿರ್ತಕ್ಕಂಥ ಶುಭ ಗುರುವಾರ. ನಂಜನಗೂಡು ನಮ್ಮ ಭಾಗದಲ್ಲಿ ಕಾಶಿ ಅಂತಲೇ ಹೆಸರಿರ್ತಕ್ಕಂಥದ್ದು. ನಂಜುಂಡೇಶ್ವರ ಶ್ರೀಕಂಠೇಶ್ವರನ ಪ್ರಸಾದ. ನಾವು ಮೊನ್ನೆ ಅಷ್ಟೇ ನಂಜನಗೂಡಿನ ಅಲ್ಲಿರ್ತಕ್ಕಂತಹ ರಥ ಮತ್ತು ನಂಜನಗೂಡಿನ ನಂಜುಂಡೇಶ್ವರನ ಬಗ್ಗೆ ತಿಳಿಸಿದ್ವಿ. ಹಾಗೆ ಅಲ್ಲಿರ್ತಕ್ಕಂತಹ ಕಪಿಲತೀರ್ಥ, ನಂಜುಂಡೇಶ್ವರನ ಅನುಗ್ರಹ ನಾಡಿನ ದೇಶದ ಸಮಸ್ತರಿಗೂ ಇಲ್ಲಿ ಒಳ್ಳೆಯದಾಗಲಿ. ನಂಜುಂಡೇಶ್ವರ ಹೇಳಮ್ಮ. ಈ ಹೆಸರು ಒಂದು ತಿಳಿಸೋದು ಬೇಡ ಅಂತ ಹೇಳಿದ್ರೆ 610 ಅಂತ ಕೋಡ್ ಸಂಖ್ಯೆ ಬರೆದಿದ್ದಾರೆ ಗುರುಜಿ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನನ್ನ ಸಮಸ್ಯೆ ಏನು ಅಂತ ಅಂದರೆ, ನನ್ನ ತಾಯಿಯವರು ನಮ್ಮ ತಂದೆಯನ್ನು ಬಿಟ್ಟು ಅವ್ರ ತಮ್ಮನ ಮನೆಗೆ ಸೇರಿಕೊಂಡಿದ್ದಾರೆ. ನನ್ನ ತಾಯಿಯ ತಂಗಿ ಅವರನ್ನು ಕರೆದುಕೊಂಡು ಹೋಗಿ 2 ವರ್ಷ ಆಗಿದೆ ಗುರುಜಿ. ಈಗಾಗಲೇ ತಂದೆಯವರ ಆರೋಗ್ಯ ಪರಿಸ್ಥಿತಿ ತುಂಬಾ ಚೆನ್ನಾಗಿಲ್ಲ. ಈ ಇಡೀ ವಯಸ್ಸಿನಲ್ಲಿ ಹೀಗಾಯ್ತಲ್ಲ ಅಂತಲೇ ಕೊರಗ್ತಾ ಇದ್ದಾರೆ ಅವರು. ದಯಮಾಡಿ ಈ ಸಮಸ್ಯೆಗೆ ಪರಿಹಾರವನ್ನು ತಿಳಿಸ್ಕೊಡಿ. ನನ್ನ ತಾಯಿಯವರು ನನ್ನ ತಂದೆಯನ್ನು ನೋಡಲು ಸಹ ಬಂದಿಲ್ಲ ಗುರುಜಿ. ಅವರು ನಮ್ಮ ಮನೆಗೆ ಬರೋ ಥರ ಮಾಡೋಕ್ಕಾಗತ್ತಾ ಅಂತ ಕೇಳ್ತಿದ್ದಾರೆ. ಎಂತಹ ಒಂದು ಪ್ರಯಾಸ ನೋಡಿ. ವಯಸ್ಸಾದ ಕಾಲದಲ್ಲಿ ಒಬ್ರಿಗೊಬ್ಬರು ಆಧಾರವಾಗಿರಬೇಕಾದ್ದು ಧರ್ಮ. ವಯಸ್ಸಲ್ಲಿರ್ತಕ್ಕಂತಹ ಕಾಲದಲ್ಲಿ ಎಲ್ಲರೂ ಸಹಿತ ಸಿಗ್ತಾರೆ, ಎಲ್ಲರೂ ಇರ್ತಾರೆ. ಆದರೆ ವಯಸ್ಸಾದಂತಹ ಕಾಲದಲ್ಲಿ ಎಚ್ಚರಿಕೆ ಬೇಕಾಗತ್ತೆ ಮತ್ತು ಈ ಸಮಯದಲ್ಲೇ ಸ್ವಲ್ಪ ಹೆಚ್ಚು ಆಧಾರ ಬೇಕಾಗಿರ್ತಕ್ಕಂಥದ್ದು. ಒಬ್ಬರ ಮನಸ್ಸು ಒಬ್ಬರು ಅರ್ಥ ಮಾಡ್ಕೋಬೇಕಾದ್ದು. ಆದರೂ ಈ ಥರ ಕಣ್ಣರೇಖೆ ಪ್ರಕಾರ ಶುಕ್ರ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಈಗೇನು ದೂರ ಆಗಿದ್ದಾರೆ ಇದು ಅತಿ ಶೀಘ್ರವಾಗಿ ಒಂದಾಗುವಂತಹ ಕಾಲ ಆಗುತ್ತೆ. ಹಾಗಾಗಿ ನಂಜನಗೂಡಿಂದ ಪ್ರಸಾದವನ್ನು ಕಳಿಸಿದಿರಿ. ನಂಜುಂಡೇಶ್ವರನ ಅನುಗ್ರಹ ನಿಮಗಿದೆ. ಆದಷ್ಟು ಬೇಗ ತಾವು ಪರಿವಾರ ಸಮೇತ ಹೋಗಿ ನಂಜುಂಡೇಶ್ವರನಲ್ಲಿ ಪ್ರಾರ್ಥನೆ ಮಾಡಿ ಸ್ವಾಮಿಗೆ ಅಲ್ಲಿಡತಕ್ಕಂತಹ ಗಿರಿಜಾ ಕಲ್ಯಾಣವನ್ನು ಕಣ್ತುಂಬ ದರ್ಶನ ಮಾಡ್ಕೊಳ್ಳಿ. ಆ ಗಿರಿಜಾ ಕಲ್ಯಾಣದ ಅಕ್ಷತೆಯನ್ನು ನಿಮ್ಮ ವಾಸ್ತುಗೃಹಕ್ಕೆ ತಂದು ವಾಸ್ತುವಿನ ಪ್ರಥಮ ದ್ವಾರದಲ್ಲಿ ಸ್ವಲ್ಪ ಹಾಕಿ ಮನೆಯಲ್ಲಿ ಪ್ರಾರ್ಥನೆ ಮಾಡಿ. 9 ದಿವಸ ನಿರಂತರವಾಗಿ ಬಿಲ್ವ ವೃಕ್ಷಕ್ಕೆ ನೀರು ಹಾಕಿ ಅಲ್ಲೊಂದು ಪ್ರಾರ್ಥನೆ ಸಲ್ಲಿಸೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಬಂದೊದಗಿರ್ತಕ್ಕಂಥ ಈ ಸಮಸ್ಯೆಯಿಂದ ಬೇಗ ಮುಕ್ತರಾಗ್ಬೋದು. ಒಳ್ಳೆಯದಾಗಲಿ. ಮೈಸೂರಿನಿಂದ ಪತ್ರವನ್ನು ಜೊತೆಗೆ ಪ್ರಸಾದವನ್ನು ಕೂಡ ಕಳಿಸೋದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಈಗ ಮತ್ತೊಂದು ಪತ್ರವನ್ನು ಓದೋಣ. ಅವ್ರು ಕಳಿಸಿರುವಂಥ ಭಾವಚಿತ್ರ ಜೊತೆಗೆ ಅವರು ಕೂಡ ಮಲ್ಲಿಕಾರ್ಜುನ ಸ್ವಾಮಿ ಪ್ರಸಾದವನ್ನು. ಏನು ಅದೃಷ್ಟ ಇವತ್ತು. ಈ ಭಾಗದಿಂದ ನಂಜುಂಡೇಶ್ವರ, ಈ ಭಾಗದಿಂದ ಮಲ್ಲಿಕಾರ್ಜುನ. ಎಲ್ಲಿಂದ ಮಲ್ಲಿಕಾರ್ಜುನನ ಪ್ರಸಾದ? ಹೆಸರು ಊರು ಎಲ್ಲ ಏನೂ ತಿಳಿಸಿಲ್ಲ ಗುರುಜಿಯವರು. ನಾವು ನಮ್ಮ ಮನೆಯಲ್ಲಿ 16 ಸೋಮವಾರ ವ್ರತವನ್ನು ಮುಗಿಸಿ ಶಂಭುಲಿಂಗ ವ್ರತವನ್ನು ಮಾಡ್ತೀವಿ ಗುರುಜಿ. ನಂತರ 17ನೇ ಸೋಮವಾರ ಎಲ್ಲ ಲಿಂಗಗಳನ್ನು ಪೂಜಿಸಿ ಇಲ್ಲಿನ ಶ್ರೀಶೈಲಂನ ಪಾತಾಳ ಗಂಗೆಯಲ್ಲಿ ವಿಸರ್ಜಿಸಿದ್ದೇವೆ. ನಿಮಗಾಗಿ ಮಲ್ಲಿಕಾರ್ಜುನ ಸ್ವಾಮಿ ಪ್ರಸಾದವನ್ನು ಕೂಡ ಕಳಿಸ್ಕೊಟ್ಟಿದ್ದೇವೆ ಗುರುಜಿ. ದಯವಿಟ್ಟು ಶ್ರೀಶೈಲ ಮಲ್ಲಿಕಾರ್ಜುನನೇ ಇದು, ಅಲ್ಲಿಂದನೇ ಬಂದಂತಹ ಪ್ರಸಾದ ನೋಡಿ. ಶ್ರೀಶೈಲ ಮಲ್ಲಿಕಾರ್ಜುನನ ಅನುಗ್ರಹ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಭಸ್ಮ ಪ್ರಸಾದ ಎಲ್ಲವನ್ನೂ ಕಳಿಸಿದ್ದೀರಿ. ಒಳ್ಳೆಯದಾಗಲಿ. ಇವತ್ತು ಎರಡೂ ಕಡೆಯಿಂದ ಈ ಭಾಗ ನಂಜುಂಡೇಶ್ವರ, ಆ ಭಾಗ ಮಲ್ಲಿಕಾರ್ಜುನ, ಒಟ್ಟಾರೆ ಶಿವನ ಅನುಗ್ರಹ ಈ ಗುರುವಾರ ನಮಗೆ ಸಿಕ್ಕಂಗಾಯಿತು. ಒಳ್ಳೆಯದಾಗಲಿ. ಇವರು ಸಮಸ್ಯೆ ಏನು ಅಂತ ಅಂದರೆ ಆರೋಗ್ಯದಲ್ಲಿ ತುಂಬ ಸಮಸ್ಯೆ ಇದೆ. ಯಾವಾಗಲೂ ನಿಶಕ್ತಿ, ಕೈಕಾಲು ನೋವು ಬಹಳ ಇರುತ್ತೆ. ನನ್ನ ಮತ್ತು ನಮ್ಮ ಯಜಮಾನರ ಕಣ್ಣಿನ ಫೋಟೋಗಳನ್ನು ಕಳಿಸಿದ್ದೇವೆ ಗುರುಜಿ, ಪರಿಹಾರ ತಿಳಿಸ್ಕೊಡಿ. ನಮ್ಮ ಮನೆಯವರು ಒಂದು ಕಂಪ್ನಿಯಲ್ಲಿ ಈಗಾಗಲೇ ಮುಂಚೆ ಕೆಲಸ ಮಾಡ್ತಾಯಿದ್ರು. ಏಕಾಏಕಿ ಅವ್ರನ್ನ ಕೆಲಸದಿಂದ ವಜಾ ಮಾಡಿಬಿಟ್ರು. ನಮಗೆ ಬಹಳ ಸಮಸ್ಯೆ ಆಗಿದೆ ಜೀವನ ನಡೆಸೋದು. ಇದಕ್ಕಿಂತ ಮುಂಚೆ ನಾವು ಒಂದು ಗೊಬ್ಬರದ ಅಂಗಡಿಯನ್ನು ಮಾಡಿದ್ವಿ ಗುರುಜಿ. ಇನ್ನು ಮುಂದೆ ಈ ಅಂಗಡಿಯನ್ನೇ ಮುಂದುವರಿಸೋದಾ ಅಥವಾ ಯಾವುದಾದ್ರೂ ಕಂಪ್ನಿಯಲ್ಲೇ ಕೆಲಸ ನೋಡ್ಕೊಳ್ಬೇಕಾ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ನೋಡಿ, ಇಷ್ಟು ದಿವಸ ಜೀವನದಲ್ಲಿ ಭಾಳಷ್ಟು ಶ್ರಮಿಸಿದ್ದೀರಿ, ಕಷ್ಟ ನೋಡಿದ್ದೀರಿ, ಕಷ್ಟಗಳಿಗೆ ಸರಿಯಾದ ಪರಿಹಾರ ಸಿಗದಂಥ ರೀತಿಯಲ್ಲಿದ್ದೀರಿ. ಹಾಗೆ ಏನೋ ಒಂದು ಸ್ವಂತ ಉದ್ಯೋಗ ಅಂತ ಮಾಡಿ ಮತ್ತೊಂದು ಕಡೆ ಉದ್ಯೋಗಕ್ಕೂ ಹೋಗ್ತಾ ಇದ್ದೀರಿ. ಈ ಕಡೆ ಸ್ವಂತ ಉದ್ಯೋಗನೂ ಸಮಂಜಸವಾಗಿಲ್ಲ,
ಅಲ್ಲಿ ಉದ್ಯೋಗವೂ ಸರಿ ಹೋಗಲಿಲ್ಲ. ಆದರೆ ಇನ್ನು ಮುಂದಾದರೂ ನಿಮ್ಮ ಸ್ವಂತ ಉದ್ಯೋಗ, ಈ ಗೊಬ್ಬರದ ಅಂಗಡಿ ಅಂತ ಏನು ಮಾಡಿದಿರಲ್ಲ ಅದನ್ನೇ ಮುಂದುವರಿಸಿ. ನಿಮ್ಮಿಬ್ಬರ ಕಣ್ಣರೇಖೆಯಲ್ಲೂ ಅಂತಹ ದೊಡ್ಡ ಸಮಸ್ಯೆ ಇಲ್ಲ, ಭಯಪಡಬೇಡಿ, ಧೈರ್ಯವಾಗಿರಿ. ಒಬ್ರಿಗೊಬ್ಬರು ಭಗವಂತ ನೋಡಿ, ಒಂದಷ್ಟು ವಯಸ್ಸಾದ ಕಾಲದಲ್ಲಿ ಗಂಡ ಹೆಂಡತಿ ಒಬ್ರಿಗೊಬ್ಬರು ಹತ್ತಿರ ಇದ್ದು ಅವ್ರ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡು ನಡೆಯುವಂಥದ್ದು ಬಹಳ ಮುಖ್ಯ ಅನಿಸುತ್ತೆ. ಹಾಗಾಗಿ ನಿಮ್ಮಿಬ್ಬರ ದಾಂಪತ್ಯ ಜೀವನ ಚೆನ್ನಾಗಿರಲಿ, ನಿಮ್ಮಿಬ್ಬರ ಆಯುಷು ಆರೋಗ್ಯ ಎರಡೂ ಚೆನ್ನಾಗಿದೆ, ಭಯಪಡಬೇಕಾದಿಲ್ಲ. ನೀವು ಕಳಿಸಿರ್ತಕ್ಕಂಥ ನಿಮ್ಮ ಫೋಟೋ ಹಾಗೆ ವಿಶೇಷವಾಗಿರ್ತಕ್ಕಂಥ ಮಲ್ಲಿಕಾರ್ಜುನನ ಪ್ರಸಾದ ನಮಗೆ ಬಂದು ಸೇರಿದೆ. ನೀವು ನಿಮ್ಮ ಕಣ್ಣರೇಖೆ ಪ್ರಕಾರ ಸ್ವಂತ ಉದ್ಯೋಗ ಮಾಡ್ತಕ್ಕಂಥದ್ದೇ ಕರೆಕ್ಟು. ಮತ್ತೊಂದು ಕಡೆ ಇನ್ನೊಂದು ಕಡೆ ಅಂತ ಕೆಲಸಕ್ಕೆ ಹೋಗೋದು ಬೇಡ, ಸಾಕು ಕೆಲಸ ಇನ್ನೊಂದು ಕಡೆ ಮಾಡಿದ್ದು. ಭಗವಂತ ಕೊಟ್ಟಷ್ಟು ನಿಮ್ಮ ಕಾಯಕವನ್ನು ಮಾಡಿ ಮನೆ ಮುಂದಿನ ಕೆಲಸವನ್ನೇ ಮಾಡ್ಕೊಂಡು ಮುನ್ನಡೆಸಿ, ಖಂಡಿತ ಹೆಚ್ಚಿನ ಒಳ್ಳೆಯದಾಗುತ್ತೆ. ಭಗವಂತನ ಅನುಗ್ರಹ ನಿಮಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಶ್ರೀಶೈಲಂನಿಂದ ಮಲ್ಲಿಕಾರ್ಜುನ ಸ್ವಾಮಿ ಪ್ರಸಾದವನ್ನು ಕಳಿಸಿದ್ದಕ್ಕಾಗಿ ನಿಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ವೀಕ್ಷಕರೇ, ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ ರೀ ಮೇಡಮ್. ನಮಸ್ತೆ. ನಮಸ್ತೆ ರೀ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ಜ್ಯೋತಿ ಇದೆ ರೀ, ಬೀದರ್ದಿಂದ ಮಾತಾಡತ್ತೀವಿ. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ಹಾ, ಜ್ಯೋತಿ ನನ್ನ ಬಗ್ಗೆದೇ ಮಾತಾಡತ್ತಿದ್ರಿ ಮೇಡಮ್. ಆಯ್ತಮ್ಮ, ಮಾತಾಡಿ. ಹಲೋ. ಹಾ ರೀ, ಹಲೋ ರೀ ಗುರುಗಳೇ, ನಮಸ್ಕಾರ ರೀ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಹಾ, ಚೆನ್ನಾಗಿದ್ದೀನಪ್ಪ. ನೀವು ಬೀದರ್ ಬಂದ್ ಹೋಗಿ ನೋಡಿದ್ರೆ ನನಗೆ ಭಾಳ ಇದಾಗ್ಲತ್ತದ. ನನ್ನ ಜೀವ ಭಾಳ ತಕ್ಲೀಫ್ದಾಗಿದ್ದೇನೆ ನಾನು. ನಂಗ ನಮ್ಮ ಮನೆಯವ್ರಿಲ್ಲ, 5 ವರ್ಷ 3 ತಿಂಗಳ ಸರಿ ಹೋಗಿ ಒಬ್ಬಕ್ಕಿ ಹೆಣ್ ಮಗುಳ 20 ವರ್ಷನಕ್ಕಿ, ಒಬ್ಬ 17 ವರ್ಷನ ಮಗ ಅನ್ನ. ಅತ್ತಿ ಮಾವ ಆಸ್ತಿ ಕೊಡ್ತಾ ಇಲ್ಲ. ಮಕ್ಕಳು ಓದು ಬರೆಯೋದು ಬಹಳ ಹೆರಣ್ ನಡ್ದು. ನನಗ ಆರೋಗ್ಯ ಸಮಸ್ಯೆನೂ ಆಗ್ಲತ್ತದ. ಕರೆಂಟ್ ಹತ್ತಿ ನಮ್ಮ ಮನೆಯವ್ರ ಸರಿ ಹೋಗ್ಯಾರ, ನನಗೂ ಕರೆಂಟ್ ಹತ್ತದ. ಏನು ಕೊಡ್ಲಕ್ ತಯಾರಿಲ್ಲ, ಯಾರು ಮಾತಾಡ್ಲಕ್ ತಯಾರಿಲ್ಲ. ಎದುರು ನೋಡಿದ್ರು ಬಿ ನಮ್ಮನ್ನ ಇದು ಗಂಗಾಧರ ಸ್ವಾಮಿ ಗುರುಗಳು ಅವ್ರ ತಮ್ಮಗೆ ಕೊಟ್ಟಿದ್ದೇವ್ ನಮ್ನ. ಅದ್ರಿಂದ ನಿಮ್ ಸಲುವಾಗಿ ಬಂದ್ರಲ್ಲ, ನನಗ್ ಧಿಕ್ಕಾರ್ ಮಾಡೋರು ಮಾತಾಡ್ಲಕ್ ತಯಾರಿಲ್ಲ, ಏನೂ ಇಲ್ಲ. ನಾ ಹಂಬಲ್ ನಾ ಮಠಕ್ ಬರ್ಬೇಕಂತ ಬಂದಿದ್ದ. ಅದೇ ಮನ್ಯಾಗ ನಮ್ನ ಅದನ್ನ ನನ್ನ ಅತ್ತಿ ಮಾವ ಏನು ಆಸ್ತಿ ಕೊಡ್ತಾ ಇಲ್ಲ, ಮೈದನ್ ಕೊಡ್ತಾ ಇಲ್ಲ, ಎಲ್ಲ ಮಾರ್ಕೊಳತ್ತಾರ ಹೊಲ ಮನಿ. ಅದನ್ನು ಏನು ದುಡ್ಡು ಸಮಸ್ಯೆ, ನನಗ್ ಬರ್ಲಕ್ ಬರಲ್ಲ, ಓದ್ಲಕ್ ಬರಲ್ಲ. ಏನ್ ಮಾಡ್ಲಿ, ಹಂಗ್ ಮಾಡ್ಲಿ ಅಂತ ಬಹಳ ಚಿಂತಿ. ಕೂಡ ಮಗು ಹೇಳ, ಬರೇ ಓದ ಮಕ್ಕಳು ಹರ. ನನಗ್ ಒಂದ್ ದುಡ್ಡಿಂದು ಸಮಯ ಇದು ಅನುಕೂಲ ಇಲ್ಲ ಯಾತ್ರಲಿನ್ನು. ಇಲ್ಲಮ್ಮ, ಧೈರ್ಯ ತಂದ್ಕೊಳ್ಳಿ. ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಕಷ್ಟಗಳಂತಕ್ಕಂಥ ಅತಿ ಶೀಘ್ರದಲ್ಲೇ ಮಾಯ ಆಗುತ್ತೆ. ಧೈರ್ಯವಾಗಿರಿ. ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರಾ? ಓದ್ತಾ ಇದ್ದರ್ವಾಗ ಏಳ್ ಮಾಡ್ಯಾಳಪ್ಪ. ಮಗಳು ಮಗ ಫಸ್ಟ್ ಇಯರ್ ಸೈನ್ಸ್ ಮಾಡ್ಯಾನ, ಓದ್ಲತ್ತಾರ. ಮಕ್ಕಳು ಓದ್ಲಕ್ ಬರ್ಲಕ್ ₹1 ಪೆನ್ನಿಗೆ ಅಂದ್ರು ಬಹಳ ತ್ರಸ್ತಿ ಗಂಭೀರ ರೈ ಸರದ ನಂದು. ಯಾರೋ ಏನೋ ಯಾರ ರೂಪದಾಗ ಯಾರ ಆಶೀರ್ವಾದ ಮಾಡಿ ಹಂಗ್ ಹೊಂಟದ ನಂಗೆ ಗೊತ್ತಾಗಲ್ಲ ಹೋಗ್ಯದ. ನಾನು ಮಾತಾಡ್ತೀನಿ ಕೇಳು. ನಿಮ್ಮ ಅತ್ತೆ ಮಾವನ ಮನೆಯಲ್ಲಿ ನೀವು ನಿಮ್ಮ ಮಕ್ಕಳು ಇಬ್ರು ಸೇರಿ ಎಲ್ಲರೂ ಹೋಗಿ ನಮಗೇನು ಕೊಡ್ಬೇಕಾದ್ದು, ನಮ್ಮ ಅಪ್ಪನ ಆಸ್ತಿನ ಕರೆಕ್ಟಾಗಿ ನಮಗೆ ಇಷ್ಟು ಕೊಡಿ, ನಾವು ಅದರಲ್ಲೇ ಮುಂದುವರ್ಕೊಂಡು ಹೋಗ್ತೀವಿ ಅಂತ ನೀವೆಲ್ಲರೂ ಕೇಳಿದ್ರೆ ಕೊಡೋದಿಲ್ಲ ಅಂತಿದಾರ? ಕೊಡೋದಿಲ್ಲ. ಒಂದ್ ಹೊಡೆದ್ರು ಹೋಯ್ತಿ, ಮಾಡಿದ್ರು ಹೋಯ್ತಿ, ಭಾರಿಸಿ ಹೋಯ್ತಿ. ನಮ್ಮ ಕುನೆಲ್ ನನ್ ಮಗ ಹೋಗ್ಯಾನ, ನೀ ಯಾರು ಅಂತ ಹಿಂಗ್ ನಿಂದಿರ್ಲತ್ತಾರ. ಯಾರು ಅಂದ್ರೆ ಅದಕ್ಕೆ ಅರ್ಥ ಇದೆಯಾ? ಅರ್ಥ ಮಾಡ್ಕೋಬೇಕು. ಅವ್ರ ವಂಶದ ಕೊಡಿ. ಅವ್ರ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಮಗ ಇರೋ ತನಕ ಮಾತ್ರ ನಮ್ಮನೆ, ಮಗ ಸತ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಂದ್ರೆ ಅದು ಎಂತಹ ಮೂರ್ಖತನದ ಮಾತು. ಯಾರಾದರೂ 4 ಜನ ಹಿರಿಯರನ್ನ, ನಿಮ್ಮೂರಲ್ಲಿ ಇರ್ತಕ್ಕಂಥ 4 ಜನ ಹಿರಿಯರನ್ನ ಕೂಡಿಸ್ಕೊಂಡು ಅವ್ರಿಗೆ ಏನು ಕೊಡ್ಬೇಕು, ಕನಿಷ್ಠ ಪಕ್ಷ ನಿಮ್ಗೆ ₹10 ಕೊಡೋಕೆ ಮನಸ್ಸಿಲ್ಲ ಅಂದರು ಒಂದು ₹5 ಕೊಟ್ಟರೆ ₹5 ಜೋಪಾನ ಮಾಡ್ಕೊಂಡು ಮಕ್ಕಳು ಮರಿನ ಸಾಕ್ತೀನಿ ಅಂತ ಯಾರಾದರೂ 4 ಜನ ದೊಡ್ಡವ್ರನ್ನ ಕೂಡಿಸ್ಕೊಂಡು ಮಾತಾಡಿ ತಾಯಿ, ಖಂಡಿತ ನಿಮ್ಮ ಕಾರ್ಯಸಿದ್ಧಿ ಆಗುತ್ತೆ. ನಿಮಗೆ ಅನುಕೂಲ ಆಗಿ ನಿಮ್ಮ ಕಾರ್ಯಸಿದ್ಧಿ ಆಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೇದಾಗ್ಲಮ್ಮ. ಈ ದಿನದ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ಬೀದರ್ನಿಂದ ರಮೇಶ್ ಅವರು ಮತ್ತು ಅವರ ಪರಿವಾರ, ಜೊತೆಗೆ ಬೆಂಗಳೂರಿನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಲಾಸಿಪಾಳ್ಯದಿಂದ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಿಕ್ಕೆ ಅವರೆಲ್ಲರನ್ನ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಂಗಳೂರು ಅಯ್ಯಪ್ಪ ದೇವಸ್ಥಾನ ಕಾರ್ಯಕ್ರಮ, ಆದರೆ ಈ ಕಾರ್ಯಕ್ರಮ ಇದು ಮತ್ತೊಂದಿದೆ. ಓಕೆ, ಹೇಳಿ, ಕೊಡಿ, ಇನ್ವಿಟೇಷನ್ ಕೊಡಿ. ಹಾಂ, ನೀವು ಪ್ರಸಾದ ಕೊಡಿರಾರೆ. ಭಗವತಿ ಶ್ರೀ ರಾಜರಾಜೇಶ್ವರಿ ಒಳ್ಳೆಯದಾಗಿ. ಶ್ರೀ ರೇಣುಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಶತ್ರು ಸಂಹಾರ ಕಾಲಭೈರವೇಶ್ವರ ಸಾನ್ನಿಧ್ಯ. ಈ ಕಾಲಭೈರವೇಶ್ವರ ಸಾನ್ನಿಧ್ಯ ಪರಮ ಪವಿತ್ರವಾಗಿರತಕ್ಕಂಥದ್ದು. ಸುಮಾರು ವರ್ಷಗಳ ಇತಿಹಾಸನೇ ಇದೆ. ಎಷ್ಟು ವರ್ಷ ದೇವಸ್ಥಾನ ಇದು? 1901ರಲ್ಲಿ ಪ್ರತಿಷ್ಠಾಪನಾ ಮಹೋತ್ಸವ. ಅಂದಿನಿಂದ ಇಂದಿನವರೆಗೂ ನಿರಂತರವಾದಂಥ ಸೇವೆಯನ್ನು ತೆಗೆದುಕೊಳ್ತಿರತಕ್ಕಂತಹ ಕಾಲಭೈರವೇಶ್ವರ ವಿಶೇಷ ಅನುಷ್ಠಾನ. ಅದರಲ್ಲಿ ಕಾಲಭೈರೇಶ್ವರರ ಅಷ್ಟಮಿ ಜಯಂತಿ ಮಹೋತ್ಸವ ಇರತಕ್ಕಂಥದ್ದು. ಹಾಗಾಗಿ ಈ ಕಾರ್ಯಕ್ರಮ ಬಹಳ ಅದ್ಧೂರಿತವಾಗಿದೆ. ಕಾಲಭೈರೇಶ್ವರನ ಅನುಗ್ರಹ ರಾಜ್ಯ ದೇಶದ ಸಮಸ್ತರಿಗೂ ಸಹಿತ. ಯಾಕೆಂದರೆ ಕಾಲಭೈರೇಶ್ವರ ಸಾಮಾನ್ಯವಾದಂಥದ್ದಲ್ಲ. ಆತನ ಅನುಷ್ಠಾನ, ಆತನ ಪೂಜೆ, ಆತನ ಜಪಾತಪಗಳೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಶುಭ ದಿನ ತಾವೆಲ್ಲರೂ ಸಹಿತ ಈ ಕಾರ್ಯಕ್ರಮಕ್ಕೆ ಆಗಮಿಸಿ
ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ತಾವೆಲ್ಲರೂ ಬನ್ನಿ, ಒಳ್ಳೆಯದಾಗಲಿ. ಹಾಗೆ ಕಾಳಭೈರೇಶ್ವರರ ಅನುಷ್ಠಾನ ಈ ಸಂಸ್ಥೆ ಇರತಕ್ಕಂಥದ್ದು ಭಾಳ ಹತ್ತಿರದಲ್ಲಿ, ಬೆಂಗಳೂರು ಹತ್ತಿರದಲ್ಲೇ ಇದೆ, ಕಮರ್ಷಿಯಲ್ ಸ್ಟ್ರೀಟ್ ಹತ್ತಿರ ಇರತಕ್ಕಂತಹದ್ದು, ಹತ್ತಿರದಲ್ಲೇ. ಹಾಂ, ಬನ್ನಿ. ರಮೇಶ್ ಪರಿವಾರ ಸಮೇತ ಬಂದಿದ್ದೀರಿ. ಈಗ ವಿದ್ಯಾಭ್ಯಾಸ ಹೇಗೆ ನಡೀತಿದೆ? ಒಳ್ಳೆಯದಾಗಿ. ಹಾಗೆ ಲಕ್ಷ್ಮೀ ಪೂಜೆ ಅನುಷ್ಠಾನ ಶುರು ಮಾಡೋಣ. ಹಾಗಾಗಿ ಕೂತ್ಕೊಂಬಿಡಿ, ಸಮಯ ಇದ್ದರೆ ಹಾಗೆ ಕೂತ್ಕೊಂಬಿಡಿ, ಎಲ್ಲರೂ ಕೂತ್ಕೊಂಬಿಡಿ. ನೀವು ನಿಂತುಕೊಳ್ಳಿ. ಹಾಂ, ಇನ್ನು ಸ್ವಲ್ಪ ದಾರಿ ಮಾಡಿಕೊಡಿ ಹೆಣ್ಮಗಳಿಗೆ. ಹಾಂ, ನೀವು ಬನ್ನಿ, ಕೂತ್ಕೊಳ್ಳಿ, ನೀವು ಕೂತ್ಕೊಂಬಿಡಿ ರಮೇಶ್. ಒಳ್ಳೆಯದಾಗಲಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದಾ. ನಮಸ್ತಸ್ಯೈ 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 ನಮೋ ನಮಃ. ಓಂ ಬ್ರಾಹ್ಮೀ ನಮಃ ಮಾಹೇಶ್ವರೀ ನಮಃ ಗೌಮಾರೀ ನಮಃ ವೈಷ್ಣವೀ ನಮಃ ವಾರಾಹಿ ನಮಃ ಚಂಡಿಕಾಯ ನಮಃ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂಬಾ
क्षुत्पिपासा